ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. 15ರಿಂದ 18 ವರ್ಷದ ಒಳಗಿನ ಹುಡುಗ ಮತ್ತೆ ಹುಡುಗಿಯರು 100% ಮೊಬೈಲ್ ಬಳಕೆ ಮಾಡ್ತಿದ್ದಾರೆ ಅಂತ, ಅಂದ್ರೆ ಮೊಬೈಲ್ ಗೀಳಿಗೆ ಬಿದ್ದಿದ್ದಾರೆ ಅಂತ ಅಧ್ಯಯನದಿಂದ ಬಂದಿರುವಂತ ಸುದ್ದಿ. ಅದರ ಜೊತೆಗೆ ಒಂದು ಆಘಾತಕಾರಿ ಅಂಶ ಏನು ಅಂತ ಹೇಳಿದ್ರೆ, ಆನ್ಲೈನ್ ಮುಖಾಂತರ ಆನ್ಲೈನ್ನಲ್ಲಿ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗ್ತಿದ್ದಾರೆ ಅನ್ನುವಂಥ ಆಘಾತಕಾರಿ ಅಂಶ ಈಗ ಹೊರಗೆ ಬಂದಿದೆ. ಹಾಗಾದರೆ ಯಾಕೆ ಹೀಗಾಗತ್ತೆ? ಮೊಬೈಲ್ ಅತಿ ಹೆಚ್ಚಾಗಿ ಯಾಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ? ಸೊ ಪೋಷಕರು ಮಕ್ಕಳ ಮೇಲೆ ಯಾವ ರೀತಿಯಾಗಿ ನಿಗಾವನ್ನು ಇಡಬೇಕಾಗತ್ತೆ, ಅದರ ಜೊತೆಗೆ ಈ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಆಗುವಂಥ ಪರಿಣಾಮ ಏನು, ಯಾಕೆ ಇತ್ತೀಚಿನ ವರ್ಷಗಳಲ್ಲಿ ಚಿಕ್ಕ ಮಕ್ಕಳು ಕೇವಲ 15ರಿಂದ ಅಷ್ಟೇ ಅಲ್ಲ, ಹುಟ್ಟಿದಾಗಿನಿಂದಲೂ ಕೂಡ ಮೊಬೈಲ್ ಬಳಕೆಯನ್ನು ಮಾಡ್ತಿದ್ದಾರೆ, ಯಾಕೆ ಇತ್ತೀಚೆಗೆ ಅದರ ಕಡೆ ಹೆಚ್ಚು ಅಡಿಕ್ಟ್ ಆಗ್ತಿದ್ದಾರೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಮಕ್ಕಳಿಗೆ ಮೊಬೈಲ್ ಗೀಳು. ಪೋಷಕರು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ತಮ್ಮ ಮಕ್ಕಳು ಮೊಬೈಲನ್ನು ನೋಡುವಂಥ ಸಂದರ್ಭದಲ್ಲಿ ಏನು ವಾಚ್ ಮಾಡ್ತಿರ್ತಾರೆ, ಏನು ನೋಡ್ತಿರ್ತಾರೆ, ಅಥವಾ ನೀವು ಮೊಬೈಲನ್ನು ಕೊಡ್ತಿರುವಂಥ ಉದ್ದೇಶ ಏನು, ಅದರ ಕಡೆ ಪೋಷಕರು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಸೊ ಪೋಷಕರೇ ಮಕ್ಕಳ ಮೇಲೆ ನಿಗಾ ಇಡೋದು ಅಗತ್ಯ ಆಗತ್ತೆ, ಇಲ್ಲ ಅಂತಂದರೆ ಕಷ್ಟ ಎದುರಿಸಬೇಕಾಗತ್ತೆ. ಕರ್ನಾಟಕದ 99% ಮಕ್ಕಳಿಗೆ ಮೊಬೈಲ್ ಗೀಳು ಇದೆ. 5 ಜಿಲ್ಲೆಗಳಲ್ಲಿ ನಡೆದಿರುವಂತಹ ಅಧ್ಯಯನದಲ್ಲಿ ಸ್ಫೋಟಕ ಅಂಶಗಳು ಹೊರಬಿದ್ದಿವೆ. ಕೇವಲ 5 ಜಿಲ್ಲೆಯ ಅಧ್ಯಯನ ಇದು. ಆನ್ಲೈನ್ ಮತ್ತು ಮೊಬೈಲಿಂದ ನೆಗೆಟಿವ್ ಎಫೆಕ್ಟ್ ಆಗ್ತಾ ಇದೆ. ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ, ಈಗ ಮಕ್ಕಳೇ ಈಗ ಆನ್ಲೈನ್ ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗ್ತಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮಕ್ಕಳನ್ನು ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಅಧ್ಯಯನ ಮಾಡಲಾಗತ್ತೆ. ಆವಾಗ ಸಿಕ್ಕಿರುವಂಥ ಆಘಾತಕಾರಿ ಅಂಶ ಇದು. ಸೊ ಹಂಗಾಗಿ ಇದು ರಾಜ್ಯದ ನಾಯಕರಿಗೂ ಕೂಡ, ಅಂದರೆ ರಾಜ್ಯ ಸರ್ಕಾರಕ್ಕೂ ಕೂಡ ಈ ಮಾಹಿತಿ ಹೋಗಿದೆ. ಸೊ ಹಂಗಾಗಿ ಮುಂದಿನ ಅಧಿವೇಶನದಲ್ಲಿ ಈ ಮೊಬೈಲ್ ಮತ್ತು ಈ ಮಕ್ಕಳ ವಿಚಾರವಾಗಿ ಯಾವ ರೀತಿಯಾಗಿ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥ ಸಹಜವಾಗಿ ಕುತೂಹಲ ಇದೆ. ಅವಶ್ಯಕತೆ ಇದೆಯಾ? ಮೊಬೈಲ್ ಬಳಕೆಯಿಂದಾಗಿ ಆಗುವಂಥ ಅನುಕೂಲ ಮತ್ತು ಅನಾನುಕೂಲ ಏನು? ಮೊಬೈಲ್ ಬಳಸೋದು ತಪ್ಪೇನಲ್ಲ, ಬಟ್ ಎಷ್ಟನೇ ವಯಸ್ಸಲ್ಲಿ ಯಾರದನ್ನು ಬಳಕೆ ಮಾಡಬೇಕು, ಯಾರಿಗೆ ಅವಶ್ಯಕತೆ ಇದೆ ಅಂಥೇಳಿ ಒಳ್ಳೆಯ ಉದ್ದೇಶದಿಂದ ಮೊಬೈಲ್ ಬಳಕೆ ಅಂತೂ ಆಗ್ತಾ ಇಲ್ಲ. ಸೊ ಬೇರೆ ಬೇರೆ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂಥ ದೃಷ್ಟಿಕೋನ ಬದಲಾಗಿದೆ. ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗ್ತಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಮಾನಸಿಕವಾಗಿ ಇದು ನಡೀತಾ ಇದೆ, ಕುಗ್ಗಿ ಹೋಗ್ತಿದ್ದಾರೆ ಮಕ್ಕಳು ಅಂಥೇಳಿ. ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಬಹಳ ಮುಖ್ಯವಾಗಿ ಶಿಕ್ಷಣದಲ್ಲೂ ಕೂಡ. ಮಕ್ಕಳು ಈ ರೀತಿಯಾಗಿ ಚಿಕ್ಕವರಿಂದಾಗಲೇ ಮೊಬೈಲನ್ನು ಬಳಕೆ ಮಾಡಿದ್ರೆ ಶಿಕ್ಷಣದ ಕಡೆ ಎಲ್ಲಿಂದ ಗಮನ ಕೊಡೋಕ್ಕಾಗತ್ತೆ? ಆರ್ಥಿಕತೆಯಲ್ಲಿ ಸಹಜವಾಗಿ ಎಫೆಕ್ಟ್ ಆಗುತ್ತೆ. ಸೊ ಹಂಗಾಗಿ ಇದೆಲ್ಲವನ್ನು ನೋಡ್ತಾ ಇದ್ರೆ ಇನ್ಮೇಲೆ ಆದರೂ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹೇಗೆ ಕಡಿಮೆ ವಯಸ್ಸಿನ ಮಕ್ಕಳು ಕೆಲಸ ಮಾಡಿದ್ರೆ ಹೇಗೆ ಕಾನೂನು ಕ್ರಮ ಇರುತ್ತಲ್ಲ, ಅಪ್ರಾಪ್ತರಿಗೆ ಹೇಗೆ ಕಾನೂನು ಕ್ರಮ ಇರುತ್ತಲ್ಲ, ಬಹುಶಃ ಇದಕ್ಕೆ ಆ ರೀತಿಯ ಏನಾದರೂ ಕಾನೂನು ಕ್ರಮ ಜಾರಿಯಾದಲ್ಲಿ ಅದನ್ನು ತಡೆ ಹಿಡಿಯಬಹುದು. ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಇದು ರಾಜ್ಯ ಸರ್ಕಾರ ಗಮನಕ್ಕೂ ಕೂಡ ನೀಡಲಾಗಿದೆ. ಸೊ ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಮಕ್ಕಳು ಬಳಸ್ತಾ ಇರುವಂಥ ಮೊಬೈಲಿಂದಾಗಿ ಏನೆಲ್ಲ ಸಮಸ್ಯೆ ಆಗುತ್ತೆ, ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ, ಶಿಕ್ಷಣದಲ್ಲೂ ಕೂಡ ಹೊಡೆತ ಆಗುತ್ತೆ. ಆಮೇಲೆ ಪೋಷಕರು ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ತಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ ಪೋಷಕರೇ ದಾರಿ ಮಾಡಿ ಕೊಡ್ತಿದ್ದಾರೆ, ಮೊಬೈಲ್ ಕೊಟ್ಬಿಟ್ರೆ ಸಾಕು ನಾವೇನು ಮಾಡಬಹುದು ಅಂತೇಳಿ. ಸೊ ಅವ್ರ ಪಾಡಿಗೆ ಅವ್ರು ನೋಡ್ಕೊಂಡು ಏನಾದರೂ ಮಾಡ್ಕೊಳ್ಳಿ ಅಂತೇಳಿ. ಬಟ್ ಏನು ಮಾಡ್ತಿದ್ದಾರೆ ಅನ್ನೋದ್ರ ಕಡೆ ಗಮನ ಕೊಡಬೇಕಾಗತ್ತೆ ಪೋಷಕರು. ಎಲ್ಲದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಅದಕ್ಕಿಂತ ಮೊದಲು ಪ್ರಮುಖವಾಗಿ ಏನೆಲ್ಲ ಆಯಿತು ಅಂದರೆ ವರದಿಯ ಹೈಲೈಟ್ಸ್ ಏನು, ಅಂದರೆ ಆ ವರದಿಯಲ್ಲಿ ಏನೆಲ್ಲ ಉಲ್ಲೇಖವನ್ನು ಮಾಡಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, 99% ಹುಡುಗರು, ಇನ್ನು 100% ಹುಡುಗಿಯರಿಗೆ ಮೊಬೈಲ್ ಗೀಳು ಇದೆ, ಅಂದರೆ ಮೊಬೈಲ್ ಹುಚ್ಚುತನ ಅಂತ ಕರೀತೀವಿ. 42% ಮಕ್ಕಳಿಗೆ ಆನ್ಲೈನ್ ಮೂಲಕ ಲೈಂಗಿಕ ಶೋಷಣೆ ಆಗ್ತಾ ಇದೆ. ಇನ್ನು 43% ಮಕ್ಕಳು ಆನ್ಲೈನ್ ಬೆದರಿಕೆಗೆ ಬಲಿಪಶುಗಳಾಗ್ತಿದ್ದಾರೆ. ಇನ್ನು ಇದಾದ ನಂತರ ನಿತ್ಯ 1 ಗಂಟೆಗೂ ಹೆಚ್ಚಿನ ಸಮಯ ಆನ್ಲೈನ್ನಲ್ಲಿ ಬಳಕೆ ಆಗ್ತಿದ್ದಾರೆ ಅಂತೇಳಿ. ಒಂದಲ್ಲ, ಇದು ಜಾಸ್ತಿನೇ ಆಗ್ತಾ ಇದೆ. ಬಟ್ ರೌಂಡ್ ಫಿಗರ್ 1 ಗಂಟೆ ಅಷ್ಟೇ ಕೊಟ್ಟಿದ್ದಾರೆ. ಎನಿ ಟೈಮ್ ಒಂದು 24 ಗಂಟೆಯಲ್ಲಿ ಒಂದು 15 ಗಂಟೆಗಳ ಕಾಲ ಮೊಬೈಲ್ನಲ್ಲಿ ಈ ಮಕ್ಕಳು ಇರ್ತಾರೆ, ಅದರಲ್ಲಿ ಡೌಟೇ ಇಲ್ಲ. 15ರಿಂದ 18 ವಯೋಮಾನದ 20% ಮಕ್ಕಳಿದ್ದಾರಂತೆ. 15ರಿಂದ 18 ವರ್ಷದ
ಮಕ್ಕಳು. ಇನ್ನು 8ರಿಂದ 11 ವರ್ಷದ ಮಕ್ಕಳು 87% ಮೊಬೈಲನ್ನು ಬಳಕೆ ಮಾಡ್ತಿದ್ದಾರೆ. ಮಕ್ಕಳಿಂದ ಅಪರಿಚಿತರೊಂದಿಗೆ ಸ್ನೇಹ ಬೆಳೆಯುತ್ತೆ. ಅದಾದ ನಂತರ ಅದು ಬೇರೆ ಬೇರೆ ರೀತಿಯ ಫೋಟೋಗಳನ್ನು ಅಥವಾ ಏನೇನೋ ನೋಡೋದು ಈ ರೀತಿಯಾಗಿ ಆಗ್ತಿದೆ. ಸೊ ಹಂಗಾಗಿ ಮಕ್ಕಳು ಈ ರೀತಿಯಾಗಿ ಲೈಂಗಿಕತೆಗೆ, ಆನ್ಲೈನ್ ಲೈಂಗಿಕ ದೌರ್ಜನ್ಯಕ್ಕೆ ತೊಡಗಿಸಿಕೊಳ್ತಿದ್ದಾರೆ ಅನ್ನೋದು ಈಗ ಅಧ್ಯಯನದಿಂದ ಬಂದಿರುವಂಥ ವರದಿ ಇದು. ಸೊ ಹಂಗಾಗಿ ಇದರಿಂದ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈಗ ಸ್ವತಃ ಕೆಲವೊಂದಿಷ್ಟು ಮಕ್ಕಳು ಪೋಷಕರಲ್ಲಿ ಹೇಳಿಕೊಂಡಿರುವಂಥ ಮಾಹಿತಿ ಇದು. ಸೊ ಹಂಗಾಗಿ ಇದು ಕೇವಲ 5 ಜಿಲ್ಲೆಯ ಸರ್ವೆ ಅಷ್ಟೇ. ಇನ್ನು ಬೇರೆ ಬೇರೆ ಜಿಲ್ಲೆ ಸರ್ವೆ ಮಾಡಿದ್ರೆ ಇನ್ನೇನಾರು ಆಗುತ್ತೋ. ಸೊ ಹಂಗಾಗಿ ಇನ್ನು ಮೇಲೆ ಆದರೂ ಪೋಷಕರು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಯಾವ ರೀತಿಯಾಗಿ ಮಕ್ಕಳ ಮೇಲೆ ಕಾಳಜಿಯನ್ನು ವಹಿಸಬೇಕು, ಜೊತೆಗೆ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ ಅಂತ, ಯಾಕೆ ನನಗೆ ಊಟ ಬೇಡ ಮೊಬೈಲೇ ಬೇಕು ಅನ್ನುವಂಥ ಈ ರೀತಿಯ ಮನಸ್ಥಿತಿ ಯಾಕೆ ಅಂತ, ಅದರಲ್ಲಿ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ, ಎಲ್ಲ ಸಿಗತ್ತೆ ಅಂತ ನೀವು ಹೇಳ್ಬೋದು. ಬಟ್ ಯಾವುದನ್ನು ನೋಡಬೇಕು ಅದನ್ನು ನೋಡಿದ್ರೆ ಒಳ್ಳೆಯದು. ಬಟ್ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾಗಿ ಟ್ರೆಂಡ್ ಮುಂದುವರಿತು ಅಂತ ಹೇಳಿದ್ರೆ ಮಕ್ಕಳ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹೋರಾಟಗಾರ್ತಿ ಮರಿಯಾ ಹುಸೇನ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಮನಃಶಾಸ್ತ್ರಜ್ಞರಾಗಿರುವಂತಹ ಮನ್ವಿತಾ ಮಾಸ್ಕೋಡ್ ಅವರು. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೇನೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾಗಿರುವಂತಹ ಶಶಿಧರ್ ಕೋಸಂಬೆ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಎಸ್ ಮನ್ವಿತಾ ಮೇಡಮ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಯಾಕೆ ನನಗೆ ಊಟ ಬೇಕಾದ್ರೆ ನಾನು ಬಿಟ್ಬಿಡ್ತೀನಿ, ಮೊಬೈಲೇ ನಾನು ಬಿಡೋದಿಲ್ಲ ಅನ್ನುವಂಥ ಮನಸ್ಥಿತಿ ಯಾಕೆ ಇದು? ಮಕ್ಕಳಿಗೆ ಒಂದು ಗ್ಯಾಪ್ ಆಗ್ತಾ ಇದೆ. ನನಗೆ ಏನು ಬೇಕು, ಆಮೇಲೆ ನನಗೆ ಯಾವ್ದು ಖುಷಿ ಕೊಡುತ್ತೆ ಅನ್ನೋದು ಮಕ್ಕಳಿಗೆ ಇನ್ನೂ ತಿಳಿದಿರೋದಿಲ್ಲ. ಆ ಎಳೆ ವಯಸ್ಸಿನಲ್ಲಿ ಅವ್ರು ಅಂದ್ಕೊತಾರೆ ಎಂಟರ್ಟೈನ್ಮೆಂಟ್ ಅಂತಂದರೆ ಒಮ್ಮೆಲೆ ಯಾವುದಾದ್ರೂ ಒಂದು ಗ್ಯಾಜೆಟ್ ನೋಡಿದಾಗ ಆ ಗ್ಯಾಜೆಟ್ನಲ್ಲಿ ಮಗ್ನರಾಗ್ಬಿಡ್ತಾರಲ್ಲ, ಇದೇ ನನಗೆ ಎಂಟರ್ಟೈನ್ಮೆಂಟ್. ಇಲ್ಲಿ ನನ್ನನ್ನು ಬೈಯೋರು, ಹೊಡೆಯೋರು, ಹೇಳೋರು, ಕೇಳೋರು ಯಾರೂ ಇಲ್ಲ, ನನ್ನದೇ ಪ್ರಪಂಚ. ಆ ಪ್ರಪಂಚ ಅವರು ಅದೇ ರೀತಿ ಇಷ್ಟಪಡ್ತಾ ಹೋಗ್ತಾರೆ. ಆಮೇಲೆ ಇದಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ, ಇವತ್ತಿನ ಒಂದು ಸಮಾಜದಲ್ಲಿ ನಮ್ಮ ಕುಟುಂಬದಲ್ಲಿ ಇರೋವಂತಹ ಕಮ್ಯುನಿಕೇಷನ್ ಕೊರತೆ. ಮತ್ತು ಇನ್ನೊಂದು, ಎಲ್ಲದಕ್ಕೂ ಸ್ಕೂಲ್ನಲ್ಲೂ ಅಷ್ಟೇ ಸ್ಮಾರ್ಟ್ ಬೋರ್ಡ್ ಇರುತ್ತೆ, ಮತ್ತು ಮನೆಗೆ ಹೋಗಿಬಿಟ್ಟು ವಾಟ್ಸಪ್ನಲ್ಲಿ ಏನೋ ಕಳಿಸಿರ್ತಾರೆ ಅಥವಾ ಇನ್ಯಾವುದೋ ಒಂದು ಆ್ಯಪಲ್ಲಿ ಕಳಿಸಿರ್ತಾರೆ. ಮಕ್ಕಳು ಸಹ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗ್ಯಾಜೆಟ್ಟಿಂದಾನೇ ನನ್ನ ಜೀವನ ಮುಂದಕ್ಕೆ ಹೋಗುತ್ತೆ, ಗ್ಯಾಜೆಟ್ಟಲ್ಲಿ ಬರೋವಂತಹ ಇನ್ಫಾರ್ಮೇಷನ್ ಎಲ್ಲವೂ ಸರಿ ಅಂತ ಅವ್ರಿಗೆ ಇನ್ನೂ ಅದು ಸರಿಯಾದ ಇನ್ಫಾರ್ಮೇಷನ್ನು ತಪ್ಪು ಇನ್ಫಾರ್ಮೇಷನ್ನು ಅದನ್ನು ಬೇರ್ಪಡಿಸಿ ನೋಡೋ ಅಷ್ಟು ಅವರಲ್ಲಿ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಆದರೆ ಈ ಒಂದು ಏನು ಹೇಳ್ತೀವಿ, ಯೋಚನೆನ ಯಾವ ರೀತಿ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಿದ್ದೀವಿ ಅಂತಂದರೆ ಗ್ಯಾಜೆಟ್ನಲ್ಲಿ ಬರುವಂಥದ್ದೆಲ್ಲ ಅದೇ ಕರೆಕ್ಟ್ ಅಂತ. ಆಮೇಲೆ 3ನೇ ಕಾರಣ ಏನು ಅಂತಂದರೆ, ಮಕ್ಕಳಿಗೆ ಇವಾಗ ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೂ ಸಮಯ ಸಿಗ್ತಾ ಇಲ್ಲ. ಅವರು ಶಾಲೆಗೆ ಹೋಗ್ತಾರೆ, ಶಾಲೆಯಿಂದ ಮನೆಗೆ ಬಂದಾದಮೇಲೆ ಟ್ಯೂಷನ್ನು ಮತ್ತು ಹೋಮ್ವರ್ಕು ಅದು ಇದು ಮಾಡಿಕೊಂಡು ಸ್ವಲ್ಪ ಹೊತ್ತೊಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಆಟ ಆಡೋದಕ್ಕೆ ಬಿಡೋದು. ಆಮೇಲೆ ನಮ್ಮ ಕ್ರೈಮ್ ರೇಟು ಗೊತ್ತು ನಿಮಗೆ. ಪೋಷಕರು ಹೊರಗಡೆ ಕಳಿಸೋದಕ್ಕೆ ಸ್ವಲ್ಪ ಭಯ ಪಡ್ತಾರೆ. ಆ ಸಮಯದಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಈ ಫೋನು ಮತ್ತು ಟ್ಯಾಬ್ ಎಲ್ಲ ಇಟ್ಕೊಂಡ್ಬಿಟ್ಟು ಅಲ್ಲೇ ಫ್ರೆಂಡ್ಸ್ ಮಾಡ್ಕೊಳ್ಳೋಕೆ ನೋಡ್ತಾರೆ. ಆಮೇಲೆ ನಿಮಗೆ ಗೇಮಿಂಗ್ ಗೊತ್ತಿರ್ಬೋದಲ್ಲ, ಗೇಮಿಂಗಲ್ಲೂ ಫ್ರೆಂಡ್ಸ್ ಮಾಡ್ಕೊತಾರೆ. ಯಾಕೆಂದರೆ ನನಗೆ ಗೇಮ್ ಇಷ್ಟ, ನಿಮಗೆ ಗೇಮ್ ಇಷ್ಟ, ನಾವಿಬ್ಬರು ಫ್ರೆಂಡ್ಸ್ ಆದ್ವಿ. ಈ ಥರ ಮಕ್ಕಳಿನ ಪ್ರಪಂಚ ತುಂಬ ಸಂಕುಚಿತವಾಗಿ ಅವರು ಆ ಪ್ರಪಂಚದಲ್ಲೇ ಅವರ ಒಂದು ಗೆಳೆತನ, ಅವರ ಎಂಟರ್ಟೈನ್ಮೆಂಟು, ಅವರ ಡೆವಲಪ್ಮೆಂಟ್ ಎಲ್ಲನೂ ಹುಡುಕೊಂತ ಹೋಗ್ತಾ ಇದ್ದಾರೆ. ಕೊನೆಗೆ ಅದು ಅಡಿಕ್ಷನ್ ಆಗಿ ಪರಿವರ್ತನೆ ಹೊಂದುತ್ತಾ ಇದೆ. ಮರಿಯಾ ಮೇಡಮ್ ಅವರೇ, ಇತ್ತೀಚೆಗೆ ಕಮ್ಯುನಿಕೇಷನ್ ಯಾಕೆ ಕಡಿಮೆ ಆಗ್ತಿದೆ ಅಂತ ಅನ್ಸುತ್ತೆ? ಮೊಬೈಲ್ ಇದ್ರೆ ಸಾಕು, ನನಗೆ ಯಾರು ಬೇಡ ಅನ್ನುವಂಥ ಮನಸ್ಥಿತಿ ಇದೆ. ಈ ಮೊಬೈಲ್ ಯೂಸೇಜ್ ಬಂದು ಚಿಕ್ಕ ಮಕ್ಕಳಿಂದ ಶುರು ಆಗುತ್ತೆ. ಸುಮಾರು ಒಂದು 10 months 1 year ಮಕ್ಕಳಿಂದ ಶುರು ಆಗುತ್ತೆ. ಯಾಕೆಂದರೆ ಪೇಷನ್ಸ್ ಲೆವೆಲ್, ಪೇರೆಂಟ್ಸ್ ನಾವು ಫಸ್ಟು ಪೇರೆಂಟ್ಸ್ ಆರ್ ಟು ಬಿ ಬ್ಲೇಮ್ಡ್, ದ ಸ್ಕೂಲ್ ಇಸ್ ಟು ಬಿ ಬ್ಲೇಮ್ಡ್, ಆ್ಯಂಡ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಆರ್ ಪೊಲಿಟಿಕಲ್ ಲೀಡರ್ಸ್ ಆರ್ ಆಲ್ಸೋ ಟು ಬಿ ಬ್ಲೇಮ್ಡ್. ಯಾಕೆ ಅಂತ ಹೇಳ್ತೀನಿ. ಪೇರೆಂಟ್ಸ್ ವೇರ್ ದೆ ಸ್ಟಾರ್ಟ್ ಲೈಕ್ ಶಿ ಸೆಡ್ 10 months ಒಂದು ಊಟ, ಒಂದು ಮಕ್ಕಳಿಗೆ ಊಟ ಕೊಡಿಸ್ಬೇಕಂದ್ರೆ ಟು ಫೀಡ್ ದ ಚೈಲ್ಡ್, ತಾಯಿಗೆ ಪೇಷನ್ಸ್ ಇಲ್ಲ.
ಕರ್ಕೊಂಡು ಹೋಗ್ಬಿಟ್ಟು ಆಚೆ ಆಟ ಆಡಿಸ್ಬಿಟ್ಟು, ಆ ಕಾಲದಲ್ಲಿ ಆಟ ಆಡಿಸ್ಬಿಟ್ಟು ಊಟ ಕೊಡಿಸೋರು, ಊಟ ಮಾಡಮ್ಮ ಅಂತ. ಇವಾಗ ಏನು ಮಾಡ್ತಿದ್ದಾರೆ, ಮನೆಯಲ್ಲೇ ಕೂರಿಸ್ಬಿಟ್ಟು ಫೋನ್ ಕೊಟ್ಬಿಡ್ತಾರೆ ಕೈಯಲ್ಲಿ, ಅದು ಫೋನ್ ನೋಡ್ಕೊಂಡು ಕೂರ್ತಿರ್ತಾರೆ ಮಕ್ಕಳು, ಊಟ ಮಾಡಿಸ್ತಾರೆ. ಸೊ ಚಿಲ್ಡ್ರನ್ ಆರ್ ನೋ ವೇ ಟು ಬಿ ಬ್ಲೇಮ್ ಫಾರ್ ದಿಸ್. ವಿ ಆಸ್ ಪೇರೆಂಟ್ಸ್ ಆ್ಯಂಡ್ ವಿ ಆಸ್ ಸ್ಕೂಲ್ ಆ್ಯಂಡ್ ಎಜುಕೇಷನ್ ಸಿಸ್ಟಮ್ ಆರ್ ಟು ಬಿ ಬ್ಲೇಮ್ಡ್. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಈ ಕೋವಿಡ್ ಬಂದಾಗ ದಿಸ್ ಹ್ಯಾಸ್ ಗಾನ್ ಟು ಅನ್ ಎಕ್ಸ್ಟ್ರೀಮ್ ಲೆವೆಲ್. ಕೋವಿಡ್ ಬಂದಾಗ ಏನಾಯಿತು, ಎವ್ರಿ ಪೇರೆಂಟ್ ವಾಸ್ ಫೋರ್ಸ್ಡ್ ಟು ಬೈ ಅ ಟಚ್ ಸ್ಕ್ರೀನ್ ಫೋನ್. ಯಾಕಂದರೆ ಲ್ಯಾಪ್ಟಾಪ್ಸ್, ನಾಟ್ ಲಾಟ್ ಆಫ್ ಪೀಪಲ್ ಕುಡ್ ಅಫೋರ್ಡ್ ಲ್ಯಾಪ್ಟಾಪ್ಸ್ ಅಲ್ವಾ, ಲ್ಯಾಪ್ಟಾಪ್ಸ್ ಇರಲ್ಲ, ಸಿಸ್ಟಮ್ಸ್ ಇರಲ್ಲ ಮನೇಲಿ. ಸೊ ದೇ ಹ್ಯಾಡ್ ಟು ಬೈ ಸ್ಮಾರ್ಟ್ ಫೋನ್ಸ್ ಆ್ಯಂಡ್ ಗಿವ್ ದಮ್ ಫಾರ್ ಕ್ಲಾಸಸ್ ಕೊಡಿಸಿ ಅಂತ ಹೇಳಿದ್ರು, ಕೊಡಿಸ್ಬಿಟ್ವಿ. ಸೊ ಇವಾಗ ಏನಾಗ್ತಿದೆ, ಒಂದೇ ಸತಿ ವಿ ಕಮಿಂಗ್ ಆ್ಯಂಡ್ ಬ್ಲೇಮಿಂಗ್ ದ ಚಿಲ್ಡ್ರನ್ ಫಾರ್ ಇಟ್ ಇಸ್ ನಾಟ್ ಫೇರ್ ಅಲ್ವಾ. ಸೊ ಹೌ ಡು ವಿ ರೆಡ್ಯೂಸ್ ದಿಸ್? ಪೇರೆಂಟ್ಸ್ ನೀಡ್ ಟು ಸ್ಪೆಂಡ್, ಅವ್ರು ಬಂದು ಕೂತ್ಕೊಂಡು ಮಕ್ಕಳ ಜೊತೆ ಆಟ ಆಡಿ ಮಾತಾಡೋಕ್ಕೆ 1 hour ಇನ್ ದ ಈವ್ನಿಂಗ್. ನಿನ್ನ ಸ್ಕೂಲಲ್ಲಿ ಏನು ಮಾಡಿದ್ರು, ಏನು ಪಾಠ ಕಲಿಸ್ಕೊಟ್ರು, ಏನಿದೆ, ಕೂತ್ಕೊಂಡು ತಂದೆ ಆಗಲಿ ತಾಯಿ ಆಗಲಿ, ಯು ನೀಡ್ ಟು ಸ್ಪೆಂಡ್ ದಟ್ ವ್ಯಾಲ್ಯೂಬಲ್ ಟೈಮ್ ವಿತ್ ಯೋರ್ ಚೈಲ್ಡ್. ಆವಾಗ ಏನಾಗುತ್ತೆ, ಸೊ ಡಿಟ್ಯಾಚ್ ಮಾಡೋಕ್ಕೆ, ಆ ಮಕ್ಕಳನ್ನು ಆ ಫೋನಿಂದ ಡಿಟ್ಯಾಚ್ ಮಾಡೋಕ್ಕೆ ವಿ ನೀಡ್ ಟು ಫೈಂಡ್ ವೇಸ್ ಟು ಡೂ ಇಟ್. ಇನ್ನೊಂದೇನೆಂದರೆ, ರಾಜಕಾರಣಿಗಳು ಯಾಕಂತ ಹೇಳ್ತಿದ್ದೆ ಅಂದರೆ, ವಿ ಯೂಸ್ ಟು ಹ್ಯಾವ್ ಅ ಲಾಟ್ ಆಫ್ ಪಾರ್ಕ್ಸ್, ಪ್ಲೇ ಗ್ರೌಂಡ್ಸ್, ಪಾರ್ಕ್ಸ್ ಇತ್ತು, ಆ್ಯಂಡ್ ಸ್ಟ್ರೀಟ್ಸಲ್ಲಿ ಹೋಗ್ಬಿಟ್ಟು ಆಟ ಆಡ್ತಿದ್ರು ಮಕ್ಕಳು. ಸೇಫ್ಟಿ, ಲೈಕ್ ಶಿ ಸೆಟ್, ಸೇಫ್ಟಿ ಇಸ್ ನಾಟ್ ದೇರ್. ಸ್ಟ್ರೀಟ್ನಲ್ಲಿ ಕ್ಯಾಮ್ರಾಸ್ ಇಲ್ಲ, ಏನಿಲ್ಲ, ಸೇಫ್ಟಿ, ಚಿಲ್ಡ್ರನ್ ಸೇಫ್ಟಿಗೋಸ್ಕರ ಮಕ್ಕಳನ್ನ ಆಚೆ ಕಲಿಸ್ದೆ. ಪೇರೆಂಟ್ಸ್ ಆರ್ ಗಿವಿಂಗ್ ದಮ್ ದ ಫೋನ್ ಅಂಡ್ ಸೇ, ಮಕ್ಕಳು ಮನೆಯಲ್ಲೇ ಕೂತ್ಕೊಂಡು ಆಟ ಆಡಿ ನೀವು ಮೊಬೈಲ್ನಲ್ಲಿ ಅಂತ ಕೊಟ್ಬಿಡ್ತಾರೆ ಫಾರ್ ಚಿಲ್ಡ್ರನ್ ಸೇಫ್ಟಿ. So we need to think of creating more playgrounds, more such parks near residential areas. Residential area ಇದೆ ಅಂದರೆ ಮಕ್ಕಳಿಗೆ ಒಂದು ಸೇಫ್ ಝೋನ್ ಇರಬೇಕು, ಅಲ್ಲಿ ಹೋಗ್ಬಿಟ್ಟು ಒಂದು ವ್ಯಾಲ್ಯೂಬಲ್ 1 hour ಮಕ್ಕಳು ಆಟ ಆಡ್ಬಿಟ್ಟು ಬರೋಕ್ಕೆ ದೇ ನೀಡ್ ಟು ಬಿ ಹ್ಯಾವಿಂಗ್ ದಟ್. ಅದಿಲ್ಲ ಇವಾಗ ನಮ್ಮ ಲೊಕ್ಯಾಲಿಟಿಯಲ್ಲಿ. ಆ್ಯಂಡ್ ಸ್ಕೂಲಲ್ಲಿ ಏನಂದರೆ ಪ್ರಾಬ್ಲಮ್ಮು, ಡೆವಲಪ್ಮೆಂಟ್ ಸ್ಮಾರ್ಟ್ ಬೋರ್ಡ್, ಎವ್ರಿಥಿಂಗ್ ಇಸ್ ಅವೈಲಬಲ್, ಬಟ್ ನೋಬಡಿ ಈಸ್ ಕಾನ್ಸಂಟ್ರೇಟಿಂಗ್ ಆನ್ ರೀಡಿಂಗ್. ಒಂದು ಬುಕ್ಕಿಂದ ಎತ್ತಿ ಅದನ್ನು ರೀಡಿಂಗ್, ಕೀಪಿಂಗ್ ದ ಬುಕ್ ಇನ್ ಫ್ರಂಟ್ ಆಫ್ ಯು, ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ರೀಡ್ ಫ್ರಮ್ ದ ಬುಕ್, ಈವನ್ ಫ್ರಮ್ ದ ಹೌಸಸ್. ನ್ಯೂಸ್ ಪೇಪರ್ ಓದ್ತಿದ್ರು ಆ ಕಾಲದಲ್ಲಿ, ಪೋಷಕರು ಕೂತ್ಕೊಂಡು ನ್ಯೂಸ್ ಪೇಪರ್ ಓದೋರು, ನಮ್ಮ ತಂದೆ ತಾಯಿ ಎಲ್ಲ ನಾವು ನೋಡೋರು, ನ್ಯೂಸ್ ಪೇಪರ್ ಓದೋರು. ಹಂಗೆ ಅಂದರೆ ನಾವು ನ್ಯೂಸ್ ಪೇಪರ್ ಓದಬೇಕಂತ. ಇವಾಗ ಯಾರು ನ್ಯೂಸ್ ಪೇಪರ್ ಓದ್ತಾರೆ? ಪೋಷಕರೇ ಎದ್ದ ತಕ್ಷಣ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ದೆ ಪುಟ್ ದ ಫೋನ್ ಆನ್ ಆ್ಯಂಡ್ ಚೆಕ್ ವಾಟ್ ಇಸ್ ದೇರ್ ಆನ್ ದರ್ ಫೋನ್. ಸೊ ಮಕ್ಕಳು ಏನು ಕಲಿತಾರೆ ಅದರಿಂದ? ವಾಟ್ ದಿಸ್ ವಾಚ್, ದೇ ಪೇರೆಂಟ್ಸ್ ಆರ್ ಅ ಇಮೇಜ್, ಎಕ್ಸಾಂಪಲ್ ಫಾರ್ ದೆಮ್. ಸೊ ಪೇರೆಂಟ್ಸ್ ಮಾಡೋವಾಗ ಮಕ್ಕಳು ಅದನ್ನು ನೋಡಿ, ಓಕೆ ಅರ್ಲಿ ಮಾರ್ನಿಂಗ್ ಯೂಸೇಜ್ ಆಫ್ ಫೋನ್ ಇಸ್ ಗುಡ್ ಅಂತ ಅವರು ಯೂಸ್ ಮಾಡ್ತಾರೆ. ವೆರಿ ಫ್ಯೂ ಪೀಪಲ್ ಇನ್ ಅವರ್ ಸೊಸೈಟಿ ಆರ್ ಈವನ್ ರೀಡಿಂಗ್ ದ ನ್ಯೂಸ್ ಪೇಪರ್ ಟುಡೇ. ಎಲ್ಲ ಫೋನಲ್ಲೇ ಬಂದ್ಬಿಡುತ್ತೆ, ನಾವು ಫೋನಲ್ಲೇ ನೋಡ್ಕೊಳ್ತೀವಿ ಅಂತ. ಸೊ ಇಟ್ ನೀಡ್ಸ್ ಟು ಸ್ಟಾರ್ಟ್ ಫ್ರಮ್ ದ ಹೌಸ್, ಮನೆಯಿಂದ ಸ್ಟಾರ್ಟ್ ಆಗಿ, ಪೋಷಕರಿಂದ ಸ್ಟಾರ್ಟ್ ಆಗಿ, ದ ಸ್ಕೂಲ್ ಹ್ಯಾಸ್ ಟು ಚೇಂಜ್, ದ ಪ್ಯಾಟರ್ನ್ ಹ್ಯಾಸ್ ಟು ಚೇಂಜ್ ಎವ್ರಿವೇರ್. ಸೊ ಓನ್ಲಿ ದೆನ್ ದ ಸೈಕಲ್ ವಿಲ್ ಚೇಂಜ್, ಕಂಟಿನ್ಯೂ ಆಗಬೇಕಂದ್ರೆ ಇಟ್ ಹ್ಯಾಸ್ ಟು ಚೇಂಜ್ ಫ್ರಮ್ ಹೌಸ್ ಟು ಸ್ಕೂಲ್ ಟು ದ ಸೊಸೈಟಿ ದಟ್ ವಿ ಲಿವ್ ಇನ್. ಸೊ ವಿ ಆಲ್ ಟುಗೆದರ್ ಹ್ಯಾವ್ ಟು ವರ್ಕ್ ಆನ್ ದಿಸ್, ನಾಟ್ ಓನ್ಲಿ ದ ಚಿಲ್ಡ್ರನ್. ಶಶಿಧರ್ ಸರ್, ಈಗ ಆಘಾತಕಾರಿ ಅಂಶ ಇದು, ಅಂದರೆ ಮಕ್ಕಳು ಆನ್ಲೈನ್ ಮುಖಾಂತರ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ ಅಂತೇಳಿ, ಇದನ್ನು ತಡೆ ಹಿಡಿಯೋದು ಹೇಗೆ ಅಂತೇಳಿ, ಹೇಗೆ ಮಕ್ಕಳು ಈ ರೀತಿಯ ಸಮಸ್ಯೆಗೆ ಒಳಗಾಗ್ತಿರೋದು ಹೇಗೆ ಅಂತ? ವಾಯ್ಸ್ ಕೇಳಿಸ್ತಾ ಇಲ್ಲ, ಮ್ಯೂಟ್ ಇದೆ ನೋಡಿ ಸರ್. ಸರ, ಕೋವಿಡ್ ನಂತರದಲ್ಲಿ ಏನಾಗಿದೆ ಅಂದ್ರೆ, ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಮುಖಾಂತರ ಒಂದು ವೇದಿಕೆ ಸಿದ್ಧಪಡಿಸ್ಕೊಟ್ಟಂಗ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮಕ್ಕಳು ಅದು ಇವತ್ತಿಗೂ ಸಹಿತ ಅದು ಆ ಒಂದು ಮೊಬೈಲ್ ಆನ್ಲೈನ್ ಇದಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಪೋಷಕರು ಬಹಳಷ್ಟು ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಂತದ್ದು ಅತ್ಯಂತ ತುರ್ತು ಅಗತ್ಯತೆ ಇದೆ. ನಿನ್ನೆ ನಮ್ಮ ಮಾನ್ಯ ಸಭಾಪತಿಗಳು ಸಹಿತ ಇದೇ ಹೇಳಿದ್ರು. ಏನ್ ಹೇಳಿದ್ರಂದ್ರೆ, ಆನ್ಲೈನ್ ಪಾಠನೇ ಬಂದ್ ಮಾಡ್ಬೇಕು ಸರ್ಕಾರ, ಏನಾಗುತ್ತೆ ನೋಡೋಣ ಅನ್ನೋ ರೀತಿಯಲ್ಲಿ ಸವಾಲ್ ಹಾಕಿದ್ರು. ಹೌದು, ಅವ್ರು ಹಾಕಿದ್ರಲ್ಲಿ ಸತ್ಯನೂ ಇದೆ. ಯಾಕಂದ್ರೆ ಅನಿವಾರ್ಯ ಆದಲ್ಲಿ ಮಾತ್ರ ನಾವೆಲ್ಲರೂ, ಈ ಸಮಾಜ, ಜನ, ನಾವೆಲ್ಲ ಅದನ್ನು ಮೈಗೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೌದು, ಇವತ್ತಿನ ದಿನಮಾನದಲ್ಲಿ ಆನ್ಲೈನ್ನಲ್ಲಿ, ಮೊಬೈಲ್ನಲ್ಲಿ ಇಡೀ ಜಗತ್ತೇ ನಮ್ಮ ಮುಟ್ಟಿಯಲ್ಲಿದೆ ಅನ್ನೋ ರೀತಿಯಲ್ಲಿ ನಾವೆಲ್ಲ ಅದನ್ನು ತಿಳ್ಕೊಂಡಿದ್ದೀವಿ, ಅದನ್ನು ಅನುಸರಿಸ್ಕೊಂಡು ಬದುಕ್ತಾ ಇದ್ದೀವಿ. ಅದನ್ನು ನಾವು ಒಳ್ಳೇದಕ್ಕಾಗಿ ಬಳಸ್ಕೊಂಡ್ರೆ ಬಹಳಷ್ಟು ಅದು ಒಳ್ಳೇದೇ ಇದೆ. ಅದರ ಆ ಒಂದು ಮುಗ್ಧ ಮಕ್ಕಳು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅವರಿಗೆ ಆ ಪರಿಕಲ್ಪನೆ ಇಲ್ಲ. ಅದು ಆಕರ್ಷಣೆಗೆ ಒಳಗಾಗುವ ಮುಖಾಂತರ ಮಕ್ಕಳು ಅದಕ್ಕೆ ಬಲಿ ಆಗ್ತಾ ಇದ್ದಾರೆ. ನಾನಾ ರೀತಿಯಲ್ಲಿ ಶೋಷಣೆ ಒಳಗಾಗ್ತಾ ಇದ್ದಾರೆ, ಅವರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಮತ್ತೆ ಚೈಲ್ಡ್ ಟ್ರಾಫಿಕಿಂಗ್ ಆಗ್ತಾ ಇದೆ, ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ, ಏನೇನೋ ಬಹಳಷ್ಟು ಸಮಸ್ಯೆಗಳು ಆ ಒಂದು ಆನ್ಲೈನ್ ಮುಖಾಂತರ ಮಕ್ಕಳು ಒಳಗಾಗ್ತಾ ಇದ್ದಾರೆ. ಇದು ಬಹಳ ಒಂದು ಆಘಾತಕಾರಿ ವಿಷಯ. ನಿನ್ನೆ ದಿವಸ ನಾವು ವರದಿ ಬಿಡುಗಡೆ ಮಾಡಿದಾಗ ಎಲ್ಲ ಚರ್ಚೆ ಆಯ್ತು. ಹೀಗಾಗಿ ಇದು ನಿಯಂತ್ರಣ ಮಾಡ್ಲಿಕ್ಕೆ ನಮ್ಮ ಸಂಬಂಧಪಟ್ಟಂತ IT ಇಲಾಖೆಯವರು, ಪೊಲೀಸ್ ಇಲಾಖೆಯವರು,
ಶಾಲಾ ಮತ್ತು ಸಾಕ್ಷರತೆ ಇಲಾಖೆಯವರು ಮತ್ತು ಸಮುದಾಯ ಎಲ್ಲರೂ ಸೇರಿದಾಗ ಮಾತ್ರ ಇದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದು ಪೂರ್ತಿ ಕಂಪ್ಲೀಟ್ ಆಗಿ ನಾವು ಅದು ಬಂದ್ ಮಾಡ್ತೀವಿ, ಮಕ್ಕಳಿಗೆ ಮೊಬೈಲ್ ಕೊಡಲ್ಲ ಅನ್ನೋದು ಅದು ಇವತ್ತಿನ ದಿನಮಾನದಲ್ಲಿ ಕಷ್ಟ ಸಾಧ್ಯ ಅಂತ ಎಲ್ಲ ಒಂದ್ ಕಡೆ ಅನಿಸ್ತಾ ಇದೆ. ಅದು ಮ್ಯಾಕ್ಸಿಮಮ್ ನಿಯಂತ್ರಣ ಮಾಡ್ಲಿಕ್ಕೆ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಿದಾಗ ಮಾತ್ರ ನಿಯಂತ್ರಣ ಮಾಡ್ಬೋದು, ಮಕ್ಕಳಿಗೆ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಸರ್. ಮನ್ವಿತಾ ಮೇಡಮ್, ಈಗ ಈ ರೀತಿಯ ಸಮಸ್ಯೆ ಎದುರಾಗೋದಕ್ಕೆ ಈ ಜನರೇಷನ್ ಪ್ರಾಬ್ಲಮ್ ಅಥವಾ ಮನಸ್ಥಿತಿ ಸಮಸ್ಯೆನಾ? ಸರ್, ಜನರೇಷನ್ ಅಂತಂದ್ರೆ ಮನಸ್ಥಿತಿನೂ ಅದ್ರೊಳಗೇನೆ ಪ್ಲೇ ಆಗ್ತಾ ಇರುತ್ತಲ್ವಾ. ಈ ಜನರೇಷನ್ನಲ್ಲಿ ಇರುವಂತಹ ಮಕ್ಕಳಷ್ಟೇ ಅಲ್ಲ, ಪೋಷಕರಷ್ಟೇ ಅಲ್ಲ, ಈವನ್ ಕಮ್ಯುನಿಟಿ, ನಮ್ಮ ಕಮ್ಯುನಿಟಿಗೆ ಸೈಬರ್ ರೀಚ್ ಬೇಕು. ಹಾಗಾಗಿ ಎಲ್ಲ ಡೆವಲಪ್ಮೆಂಟ್ ಆಗಿ ಇವಾಗ ಎಲ್ಲರ ಮನೆಯಲ್ಲೂ ಎಲ್ಲರ ಕೈಯಲ್ಲೂ ಇಂಟರ್ನೆಟ್ ಇದೆ ಅಲ್ವಾ. ಸೊ ಇದು ಕಮ್ಯುನಿಟಿ, ನಮ್ಮ ಸಮಾಜದ ಒಂದು ಕಳಕಳಿ ಇರಬೇಕು, ಒಂದು ಸೇಫ್ ಆಗಿರುವಂತಹ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೊಬೇಕು ಅಂತ. ಇದರಲ್ಲಿ 4 ಅಂಶ ಇದೆ. ಯುನಿಸೆಫ್ ಅವ್ರು ಕೊಟ್ಟಿದ್ದಾರೆ, 4C ಅಂತ ಕರೀತಾರೆ. ಮೊದಲನೇದು ಕಂಪಲ್ಷನ್, ನನಗೆ ಬೇಕೇ ಬೇಕು ಅಂತ ಅನ್ಸೋದು. ಎರಡನೇದು ಕಂಟ್ರೋಲ್, ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೆ, ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ತಂದೆ ತಾಯಿ ಕಂಟ್ರೋಲ್ ಮಾಡ್ತಾ ಇದ್ದಾರೋ ಅಥವಾ ಮಕ್ಕಳು ಅವ್ರಿಗೆ ಎಷ್ಟು ಬೇಕೋ ಅದನ್ನು ಕಂಟ್ರೋಲ್ ಮಾಡ್ಕೊತಾ ಇದ್ದಾರೋ ಅಂತ. 3ನೇ C ಕ್ರೇವಿಂಗ್ ಅಂತಂದರೆ ಅದು ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ, ಬೇಕೇ ಬೇಕು ನನಗೆ ಅಂತ ಅನಿಸೋದು. 4ನೇದು ಕಾನ್ಸಿಕ್ವೆನ್ಸ್ ಅಂದರೆ ಅದರ ಅಡ್ಡ ಪರಿಣಾಮಗಳು ಅಥವಾ ಪರಿಣಾಮಗಳು. ಇವು 4 Cನೂ ಎಲ್ಲ ಹಂತದಲ್ಲೂ ನೋಡಿ ಅಂತ ಹೇಳ್ತಾರೆ ಯುನಿಸೆಫ್ ಅವರು. ಅವ್ರು ಹೇಳ್ತಾರೆ, ಸ್ಟಾರ್ಟಿಂಗಲ್ಲಿ ಮೇಡಮ್ ಹೇಳಿದ್ರಲ್ಲ, ತಿನ್ನಿಸ್ಬೇಕಿದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಚಂದಮಾಮನ್ ನೋಡ್ಕೊಂಡು ಊಟ ಮಾಡಿಸೋರು, ಇಲ್ಲಾಂತೇಳಿ ನೋಡು ರೋಡಲ್ಲಿ ಯಾರೋ ಹೋಗ್ತಾ ಇದ್ದಾರೆ ಅವ್ರ ಬಗ್ಗೆ ಕತೆ ಹೇಳಿ ಊಟ ಮಾಡಿಸೋರು. ಊಟನೇ ಮಾಡಲ್ಲ ಮಕ್ಕಳು. ಮೊಬೈಲ್ ಕೊಡ್ದಲೇ ಹೋದರೆ ಮಕ್ಕಳು ನಾರ್ಮಲ್ ಆಗೇ ಇರಲ್ಲ ಸರ್. ನೀವು ಮೊಬೈಲ್ 5 ನಿಮಿಷ ಕಸಿದ್ಕೊಂಬಿಡಿ, ಆ ಮಕ್ಕಳು ಹೇಗೆಲ್ಲ ಆಡ್ತಾರೆ. ಅದು ಡಿಸೀಸ್ ಅಲ್ಲ, ಅದೊಂದು ಡಿಸಾರ್ಡರು. ಇವಾಗ ನಿಮ್ಹ್ಯಾನ್ಸ್ನಲ್ಲೂ ಅದನ್ನು ಒಂದು ಡಿಸಾರ್ಡರ್, ಶಟ್ ಕ್ಲಿನಿಕಲ್ಲಿ ಅದನ್ನು ಡಿಸಾರ್ಡರ್ ಅಂತಲೇ ನೋಡ್ತಾ ಇದ್ದಾರೆ. ಇಟ್ಸ್ ಅನ್ ಅಡಿಕ್ಷನ್. ಈಗ ಆ ಮಕ್ಕಳಿನ ನರ್ವಸ್ ನ್ಯೂರಲ್ ಡೆವಲಪ್ಮೆಂಟ್ ಮೇಲೂ ಸಹ ವೆರಿ ಬಿಗ್ ಇಂಪ್ಯಾಕ್ಟ್ ಇರುತ್ತೆ. ನೀವು ಕೇಳಿದ ಪ್ರಶ್ನೆಗೆ ಇದು ಯಾರು ಕಾರಣ ಅಂತಂದರೆ, ನಾನು ಕಾರಣ, ನೀವು ಕಾರಣ, ನಮ್ಮ ಸಮಾಜನೂ ಕಾರಣ. ಬಟ್ ಎಟ್ ದ ಸೇಮ್ ಟೈಮ್ ಪ್ರತಿಯೊಂದು ವಿಷಯದಲ್ಲೂ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನಾವು ಒಳ್ಳೇದನ್ನು ತೊಗೊಂಡಿದ್ದೀವಿ, ನಮ್ಮ ಮಕ್ಕಳು ಯಾಕೆ ತೊಗೊಳಕ್ಕಾಗ್ತಾ ಇಲ್ಲ, ಅದು ಪ್ರಶ್ನೆ. ಅವರು ಅದನ್ನು ನೆಗೆಟಿವ್ ಆಗಿ ತೊಗೊತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ಆ ಮಕ್ಕಳಿಗೆ ನೀನು ಹೀಗೆ ಮಾಡಬೇಡ ಅಂತ ಹೇಳೋದೊಂದಾದರೆ, ಹೀಗೆ ಮಾಡ್ದಲೇ ಹೋದರೆ ಆ ಸಮಯನ ಯಾವ ರೀತಿ ನೀನು ಸ್ಪೆಂಡ್ ಮಾಡಬೇಕು ಇದನ್ನು ಯಾರೂ ಹೇಳೋದಿಲ್ಲ. ನೀ ಇದನ್ನು ಮುಟ್ಟಬೇಡ, ಇದನ್ನು ಮುಟ್ಟಬೇಡ ಅಂತಂದರೆ ನಾನು ಯಾವುದ್ರ ಜೊತೆ ಆಟ ಆಡಬೇಕು, ನೀನು ಇಷ್ಟೊಂದು ಗೇಮನ್ನು ನೋಡಬೇಡ, ಗೇಮ್ ಆಟ ಆಡಬೇಡ, ಇನ್ಸ್ಟಾಗ್ರಾಮು ಮತ್ತೊಂದು ಅದೆಲ್ಲ ನೋಡಬೇಡ, ಮತ್ತು ನಾನು ಏನು ಮಾಡಬೇಕು, ನಿಮ್ಮ ಹತ್ರ ಸಮಯ ಇದೆಯಾ, ನನ್ನ ಜೊತೆ ಕೂತ್ಕೊಳ್ಳಿ, ನಾನು ಕಷ್ಟ ಸುಖ ನಾನು ಹೇಳ್ಕೊತೀನಿ. ಇವತ್ತು ನಾನು ಶಾಲೆಯಿಂದ ಬಂದೆ, ನನ್ನ ಶಾಲೆಯಲ್ಲಿ ಏನಾಯಿತು, ನನಗೆ ಯಾರೋ ಹೊಡೆದ್ರು ಬಡಿದ್ರು, ನನಗೆ ತುಂಬ ಖಿನ್ನತೆ ನನಗುಂಟಾಗಿದೆ ಅಥವಾ ನನಗೆ ಭಯ ಉಂಟಾಗಿದೆ, ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಳೋದಕ್ಕೂ ಸಹ ಅಪ್ಪ ಅಮ್ಮನ ಹತ್ರ ಸಮಯ ಇಲ್ಲ. ಅಕಸ್ಮಾತ್ ಮಕ್ಕಳು ಹೇಳ್ಕೊಂಡ್ರು ಅಂತಲೂ ಇಟ್ಕೊಳ್ಳಿ, ಎಷ್ಟು ಹೊತ್ತು, 1 ನಿಮಿಷ 2 ನಿಮಿಷ ಊಟ ಮಾಡ್ಬೇಕಾದ್ರೆ ಒಂದು 5 ನಿಮಿಷ. ಎಷ್ಟೋ ಜನ ಮಕ್ಕಳು ಕೌನ್ಸಿಲಿಂಗ್ ಬಂದಾಗ ಹೇಳ್ತಾರೆ, ಮ್ಯಾಮ್ ನಮ್ಮ ತಂದೆ ತಾಯಿ ಅವ್ರ ಲೈಫಲ್ಲಿ ಏನೋ ಒಂದು ನಡೀತಾ ಇದೆ, ಅಜ್ಜ ಅಜ್ಜಿಗೆ ಹುಷಾರಿಲ್ಲ, ಆ ಕೋಪ ಎಲ್ಲ ನಮ್ಮ ಮೇಲೆ ತೋರಿಸ್ತಾ ಇದ್ದಾರೆ, ಆದರೆ ನಾವು ವಾಪಸ್ ತಿರುಗಿಸಿ ಹೇಳೋದಕ್ಕಾಗಲ್ಲ. ಏನಾದರೂ ವಾಪಸ್ಸು ಯಾಕೆ ನನಗೆ ಹಿಂಗೆ ಹೇಳ್ತಾ ಇದ್ದೀರಂತ ತಿರುಗಿಸಿ ಮಾತಾಡಿದ್ರೆ ಇನ್ನಷ್ಟು ಬೈತಾರೆ. ಆವಾಗ ಮಕ್ಕಳು ಏನು ಮಾಡ್ತಾರೆ, ಫೋನ್ ತೊಗೊಂಡು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಫ್ರೆಂಡ್ ಒಳ್ಳೆಯವರಿದ್ದರೆ ಸರಿ, ಆ ಫ್ರೆಂಡಿನ ಮನಸ್ಥಿತಿ ಸರಿ ಇಲ್ಲ ಅಂತಂದರೆ ಅಡ್ವಾಂಟೇಜ್ ತೊಗೊತಾರೆ. ಹೀಗೆ ಇದೊಂದು ವಿಷಯಸ್ ಸರ್ಕಲ್ ಸರ್. ಒಂದು ಇನ್ನೊಂದಕ್ಕೆ ಲೀಡ್ ಆಗುತ್ತೆ. ಸರಿ ಹೋಗಬೇಕು ಅಂತಂದರೆ ಇಡೀ ಸಿಸ್ಟಮ್ ಸರಿ ಹೋಗಬೇಕು, ಆದರೆ ಸರಿ ಹೋಗುತ್ತಾ ಅನ್ನೋದು ಕಾದು ನೋಡಬೇಕಷ್ಟೇ. ಮೇಡಮ್, ಈಗ ಪ್ರಮುಖವಾಗಿ ಯಾವ ಹುಡುಗರಿಗೆ ಅವಶ್ಯಕತೆ ಇದೆ ಈ ಮೊಬೈಲ್? ಅಂದರೆ ಎಷ್ಟು ವಯಸ್ಸಿಂದ ಇದನ್ನು ಮೊಬೈಲನ್ನು ಬಳಕೆ ಮಾಡಿದ್ರೆ ಒಳ್ಳೆಯದು ಅನ್ಸುತ್ತೆ? 18 ವರ್ಷ ಮೇಲ್ಪಟ್ಟರೆ ಓಕೆ, 18 ವರ್ಷಕ್ಕಿಂತ ಕೆಳಗಿನಿರುವಂಥ ಮಕ್ಕಳಿಗೆ ಮೊಬೈಲ್ ಬೇಕಾ? ದೇ ಶುಡ್ ಬ್ರಿಂಗ್ ಅ ರೂಲ್, ಒಂದು ರೂಲ್ ತಗೊಂಡು ಬರಬೇಕು. ಟು ಹ್ಯಾವ್ ಅ ಟಚ್ ಸ್ಕ್ರೀನ್ ಫೋನ್ ಯು ನೀಡ್ ಟು ಬಿ ಅಬವ್ 18 years of age ಅಂತ. ಬಿಕಾಸ್ ಬಿಲೋ 18 years of age ದ ವೆರಿ ವಲ್ನರಬಲ್. ಅವ್ರಿಗೆ ಗೊತ್ತಾಗಲ್ಲ ಏನು ಸರಿ, ಆಕ್ಸೆಸಿಂಗ್ ಇಂಟರ್ನೆಟ್, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಆನ್ ಗೂಗಲ್. ಒಂದು ಜಸ್ಟ್ one word they type, everything, all the information is available. Social media has become so, you get everything on social media platform. So ಮಕ್ಕಳಿಗೆ ಗೊತ್ತಾಗಲ್ಲ, if this is good for me, if this is not good for me, ಅವ್ರಿಗೆ ಗೊತ್ತಾಗಲ್ಲ. ಸೊ ದಟ್ ಡಿಫ್ರೆನ್ಸಿಯೇಷನ್ ಮಾಡೋಕ್ಕೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಅಟ್ಲೀಸ್ಟ್ 18 years and above ಏಜ್ ಇರಬೇಕು ಫಾರ್ ಯು ಟು ಹ್ಯಾವ್ ಅ ಟಚ್ ಸ್ಕ್ರೀನ್ ಫೋನ್. ಸೆಕೆಂಡ್, ವೈ ಬಿಲೋ 18 years of ಏಜ್ ಯಾಕೆ ಫೋನ್ ಬೇಕು ನಿಮಗೆ?
Parents' numbers are available with the school. Alva, every parent's numbers are there. Father and mother's numbers are there. Oh. If the school has to communicate something to the parents, it can be sent to the parents' WhatsApp numbers. Correct, Alva? So why does the child need to have a phone? So the parents need to cut off that below 18 years of age, the child doesn't really need a mobile. Parents are there, teachers and the school can communicate with the parents, Alva. So that has to be cut down. And above 18 years of age, yes, some sort of an effort by parents ಮಾಡಬೇಕು, society ಮಾಡಬೇಕು, some sort of a rule should be brought. 18 years and above only can access the social media and can access the touch screen phone. ಅದೊಂದು ರೂಲ್ ಥರ, ಯಾಕಂದರೆ ನಮ್ಮಲ್ಲಿ ಬಂದು ಒಂದು ರೂಲ್ ಇಲ್ಲ ಅಂದರೆ ಫಸ್ಟೇ ರೂಲ್ ಇದ್ರೂ ಅದು ಫಾಲೋ ಮಾಡಲ್ಲ ನಮ್ಮವರು. ರೂಲ್ ಇದ್ರೂ ಆ ರೂಲ್ ಫಾಲೋ ಮಾಡಬೇಕಾ ಅಂತಾರೆ. ಸಿಗ್ನಲ್ ಬ್ರೇಕ್ ಮಾಡ್ತಾರೆ, ನೋ ಎಂಟ್ರಿ, ಅಲ್ಲೇ ಹೋಗ್ತಾರೆ, ಅಲ್ಲೇ ಬರ್ತಾರೆ ನಮ್ಮವರು. ಸೊ ಆ ಥರ ಇರುವಾಗ ಟು ಕಟ್ ಡೌನ್ ಅ ಲಿಟಲ್ ಬಿಟ್ ಒಂದು ರೂಲ್ ತಗೊಂಡು ಬಂದರೆ ಇಟ್ ವಿಲ್ ಬಿ ಗುಡ್, ಇಟ್ ವಿಲ್ ಹೆಲ್ಪ್ ಅಂತ. ಎರಡನೇದು ವೈ ವಿ ಆರ್ ಡಿಸ್ಟೆನ್ಸಿಂಗ್ ಅಂದರೆ, ಸರ್ ಒನ್ ಮೋರ್ ಬಿಗ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ಇಸ್ ದೋಸ್ ಡೇಸ್ ವಿ ಲಿವ್ಡ್ ಇನ್ ಹ್ಯೂಜ್ ಫ್ಯಾಮಿಲೀಸ್. ತಂದೆ ತಾಯಿ, ಅಜ್ಜ ಅಜ್ಜಿ, ಎವ್ರಿಬಡಿ ಯೂಸ್ ಟು ಲಿವ್ ವಿತ್ ಯು. ಇವಾಗ ಏನಾಗಿದೆ, ಬರೀ ತಂದೆ ತಾಯಿ ಇದ್ದಾರೆ, 2 children ಆ್ಯಂಡ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಸೊ ಮಕ್ಕಳು ಸ್ಕೂಲಿಂದ ಬಂದರೆ ಇಫ್ ದ ಮದರ್, ತಾಯಿ ಕೆಲಸ ಮಾಡ್ತಿಲ್ಲ ಅಂದರೆ ದೇ ಆರ್ ಲಕ್ಕಿ ಮದರ್ ಇಸ್ ದೇರ್ ಅಟ್ ಹೋಮ್. ತಂದೆ ತಾಯಿ ಕೆಲಸಕ್ಕೆ ಹೋದರೆ ಮನೆಗೆ ಬಂದರೆ ವಾಚ್ ಮಾಡೋರು ಯಾರೂ ಇಲ್ಲ. ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ, ವಿ ವಾಂಟ್ ಟು ಸ್ಟೇ ಅವೇ ಫ್ರಮ್ ಎವ್ರಿಬಡಿ ಅಂತ ಹೇಳ್ತಾರೆ. ಬಟ್ ಏನಾಗುತ್ತೆ, ಟು ಸಂಬಡಿ, ಯಾರಾದರೂ ಒಬ್ಬರು ಟು ವಾಚ್ ಚಿಲ್ಡ್ರನ್, ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ ಯಾರಾದರೂ ಇರಬೇಕು ಮನೆಯಲ್ಲಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅದು ಹೆಂಗೆ ಸಾಧ್ಯ ಅಂದರೆ, ನಿಮ್ಮ ಮಕ್ಕಳು ನೀವು ಇರಲೇಬೇಕು. ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ, ಸೊ ಹೌ ಡು ಯು ಬ್ಲೇಮ್ ದ ಸೊಸೈಟಿ ಆ್ಯಂಡ್ ಹೌ ಡು ಯು ಬ್ಲೇಮ್ ದ ರಾಜಕಾರಣಿ, ವಾಟ್ ಎವರ್ whomever we living with, we cannot. So as parents ನಾವು ಅದು ಎಕ್ಸ್ಟ್ರಾ ಕಾಷಿಯಸ್ ಇರಬೇಕು, ನಾವು ಆ ಸ್ಟೆಪ್ಸನ್ನು ತಗೋಬೇಕು ಟು ವಾಚ್ ಆ ಚಿಲ್ಡ್ರನ್ ಏನು ನೋಡ್ತಿದ್ದಾರೆ. ಆ್ಯಂಡ್ ಡಿಸಿಪ್ಲಿನ್ ಮಾಡ್ಬೋದು. ನೀವು ಊಟ ಮಾಡೋಕ್ಕೆ ಟೇಬಲ್ ಮೇಲೆ ಬಂದರೆ ನೋ ಫೋನ್ಸ್ ಆನ್ ದ ಟೇಬಲ್, ಅದೊಂದು ರೂಲ್ ನೀವು ತಗೊಂಡು ಬನ್ನಿ. ತಂದೆ ತಾಯಿ ಮಾಡಿದ್ರೆ ಚಿಲ್ಡ್ರನ್ ವಿಲ್ ಫಾಲೋ. ತಗೊಂಡು ಬರಬಾರ್ದು. ನೋ ಡೈನಿಂಗ್ ಟೇಬಲ್, ಊಟ ಮಾಡೋವಾಗ ನೋ ಫೋನ್ಸ್, ನಿದ್ರೆ ಮಾಡೋವಾಗ ನೋ ಫೋನ್ಸ್. ರೂಮ್ಗೆ ಹೋಗ್ತೀರಾ, ಎಲ್ಲ ಹಾಲಲ್ಲಿ ಇಟ್ಬಿಟ್ಟು ಹೋಗಿ. ಫ್ಯೂ ಸಿಂಪಲ್ ರೂಲ್ಸ್ ಯು ಕ್ಯಾನ್. ಮಾಡಬೇಕಂದ್ರೆ ರೂಲ್ ಬೇರೆದಕ್ಕೆಲ್ಲ ಮಾಡ್ತಾರೆ. ಇವತ್ತು ನೀವು ಯಾವಾಗಿಂದ ಶುರು ಮಾಡ್ತೀರಿ? ಅದೇ ಐಮ್ ಟೆಲ್ಲಿಂಗ್, ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಅಸ್. ನಾನು ನಮ್ಮ ಮಕ್ಕಳಿಗೆ ಒಂದೇ ವಿಷಯ ಹೇಳೋದು, ಅಟ್ಲೀಸ್ಟ್ ಆನ್ ದ ಡೈನಿಂಗ್ ಟೇಬಲ್ ಫೋನ್ ತಗೊಂಡು ಬರಬೇಡಿ, ಕೀಪ್ ಇಟ್ ಇನ್ ದ ಹಾಲ್. ಅಟ್ಲೀಸ್ಟ್ ನಿದ್ರೆ ಮಾಡಕ್ಕೆ ಹೋಗುವಾಗ ಏನಾಗಿದೆ ಸರ್, ಎಷ್ಟು ಮಟ್ಟಕ್ಕಿದ್ದಾರೆ ಅಂದರೆ, ಒಂದು ಚಿಕ್ಕ ಕ್ಲಾಕ್ ತಗೊಂಡು ಬಂದು ಅಲಾರ್ಮ್ ಕ್ಲಾಕ್ ಆಗಲ್ಲ. ಎಲ್ಲರ ಮನೆಯಲ್ಲಿ ಫೋನ್, ಅಲಾರ್ಮ್ ಇಸ್ ದ ಫೋನ್. ಅಲ್ಲ, ನಾನು ಯಾಕೆ ಹಂಗೆ ಹೇಳಿದೆ ಅಂದ್ರೆ, ನೀವು ಅದನ್ನ ಫಾಲೋ ಮಾಡ್ತೀರಾ, ನಾವು ಫಾಲೋ ಮಾಡಬೇಕು. ಏನು ಅಂತಂದ್ರೆ, ಒಂದು 8:30 ಆದ್ಮೇಲೆ ಮೊಬೈಲ್ ನಾವು ಮುಟ್ಟೋದಿಲ್ಲ. Correct. ಓನ್ಲಿ ಎಮರ್ಜೆನ್ಸಿ ಕಾಲ್ ಇದ್ರೆ ಮಾತ್ರ ತಗೊಂತೀನಿ. ಆಮೇಲೆ ಅವ್ರಿಗೂ ಗೊತ್ತಾಗುತ್ತೆ, ನೀವು 8:30ಗೆ ನೀವು ಬಂದ್ ಮಾಡ್ತೀರಾ ಅಂತಂದ್ರೆ 8:30 ಮೇಲೆ ನಾನು ನಿಮ್ಗೆ ಏನಾದರೂ ಒಂದು ಮೆಸೇಜ್ ಕಳಿಸ್ಲೇಬೇಕಿದ್ರೆ ನಾನು ಡೈರೆಕ್ಟಾಗಿ ಕಾಲ್ ಮಾಡ್ತೀನಿ. ನನಗೆ ಅರ್ಥ ಆಗಿದೆ ನೀವು ಮುಟ್ಟೋದಿಲ್ಲ ಅಂತ, ಆ್ಯಂಡ್ ಐ ರೆಸ್ಪೆಕ್ಟ್ ಇಟ್, ನಾನು ಕಾಲ್ ಮಾಡ್ತೀನಿ. ಈ ಥರ ಕೆಲವೊಂದು ಕಂಟ್ರೋಲ್ಸ್ನ ನಾವೇ ತೊಗೊಂಬರ್ಬೇಕು ನಮ್ಮ ಫ್ಯಾಮಿಲಿ ಒಳಗಡೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಇದನ್ನು ನೋಡೋದಕ್ಕೆ ಹೋಗೋದಿಲ್ಲ. ನನ್ನ ದೈನಂದಿನ ಏನು ಕೆಲಸ ಇರುತ್ತೋ ಅದೆಲ್ಲ ಮುಗಿಸ್ಬಿಟ್ಟು ಆಫ್ಟರ್ವರ್ಡ್ಸ್ ಐ ವಿಲ್ ಸಿ ದಟ್. ಮುಂಚೆ ನ್ಯೂಸ್ ಪೇಪರ್ ನೋಡೋರಲ್ಲ, ಎಲ್ಲ ಮನೆದೆಲ್ಲ ಕೆಲಸ ಮುಗಿಸ್ಕೊಂಡು ಕಾಫಿ ಇಟ್ಕೊಂಡು ನ್ಯೂಸ್ ಪೇಪರ್ ನೋಡೋರು. ಇವಾಗ ನ್ಯೂಸ್ ಪೇಪರ್ ಬದಲು ಮೊಬೈಲ್ ಇದೆ. ಬಟ್ ಮೊಬೈಲ್ ಮುಂಚೆ ಬರುತ್ತೆ, ಕಾಫಿ ಆಮೇಲೆ ಬರುತ್ತೆ. ಇವಾಗ ಅದನ್ನ ಬದಲಿ ಮಾಡಬೇಕು. ಶಶಿಧರ್ ಸರ್, ಈಗ ಈ ರೀತಿ ಮೊಬೈಲಿಂದಾಗಿ ಬೇರೆ ರೀತಿಯ ಎಫೆಕ್ಟ್ ಆಗ್ತಾ ಇರೋದ್ರಿಂದಾಗಿ, ಸೊ ನಿಮ್ಮ ಕಡೆಯಿಂದ ಮಕ್ಕಳ ರಕ್ಷಣೆ ಹೇಗಾಗ್ತಾ ಇದೆ? ಈಗ ಒಂದು ವಯಸ್ಸು, ಮದುವೆ ಮಾಡ್ಕೊಳ್ಳೋಕ್ಕೆ ಇಂತಿಷ್ಟು ಅಂತ ವರ್ಷ ಇರುತ್ತೆ, ಅಥವಾ ಒಂದು ಕೆಲಸ ಮಾಡುವಾಗ ಇಂತಿಷ್ಟು ವಯಸ್ಸು ಮೇಲೇ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಈ ಒಂದು ಆಘಾತಕಾರಿ ಅಂಶವನ್ನು ನೋಡಿದಾಗ ಬಹುಶಃ ಇದಕ್ಕೂ ಒಂದು ನಿಯಮ ಇರಬೇಕು ಅಂತ ಅನ್ಸಲ್ವಾ? ಖಂಡಿತ ನಿಯಮ ಇರಲೇಬೇಕಾಗಿದೆ. ಈಗಾಗಲೇ ನಾವು ನಿನ್ನೆ ದಿವಸನೂ ಮತ್ತು ಇದಕ್ಕಿಂತ ಮುಂಚೆನೂ ಪೊಲೀಸ್ ಇಲಾಖೆ ಮತ್ತು IT ಇಲಾಖೆ, ಸೈಬರ್ ಕ್ರೈಮ್ ಇಲಾಖೆಯವ್ರ ಜೊತೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ಚಿಂತನೆ ಮಾಡಿದ್ದೀವಿ. ಏನೆಲ್ಲ ಸಾಧ್ಯತೆಗಳಿದೆ, ಏನೆಲ್ಲ ಸಾಧ್ಯತೆಗಳ ಮುಖಾಂತರ ನಮ್ಮ ಮಕ್ಕಳಿಗೆ ಈ ಆನ್ಲೈನ್ ಗೀಳಿಂದ ನಾವು ತಪ್ಪಿಸ್ಬಹುದು, ಅವ್ರಿಗೆ ರಕ್ಷಣೆ ಮಾಡಬಹುದು. ಯಾವ ಕಾರಣಕ್ಕಾಗಿ ಮಗು ಆ ಮೊಬೈಲ್ ನೋಡಿದ್ರೆ ಬರೀ ಅವರಿಗೆ ಅನುಕೂಲಕ್ಕೆ ಬೇಕಾದಂತ ಮೊಬೈಲ್ ನೋಡ್ಲಿಕ್ಕೆ ಮಾತ್ರ ವ್ಯವಸ್ಥೆ ಇಡಬೇಕು. ಉಳಿದಂಥದ್ದು ನಾವು ಪರಿಪೂರ್ಣವಾಗಿ ಅವ್ರು ಯಾವುದೇ ಸಹಿತ, ಈಗಾಗಲೇ ಮೇಡಮ್ ಅವ್ರು ಹೇಳಿದ ಪ್ರಕಾರ 18 ವರ್ಷದ ಕೆಳಗಿನ ಒಂದು ಅಪ್ರಾಪ್ತ ಮಗು, ಯಾವುದೇ ಮಗು ಸಹಿತ ಅದು ಏನೇ ಸ್ಕ್ರಾಲ್ ಮಾಡಿದ್ರು ಸಹಿತ ಯಾವುದೇ ರೀತಿಯ ಆ ಮಗುವಿಗೆ ಹಾನಿ ಆಗ್ತಕ್ಕಂಥದ್ದು, ಅದ್ರ ಆ ಮಗುವಿನ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂಥದ್ದು, ಮಗುವಿಗೆ ಯಾವುದೇ ರೀತಿ ಘಾಸಿಗೊಳಿಸ್ತಕ್ಕಂಥದ್ದು, ಯಾವುದೇ ಸಂದೇಶಗಳಿರ್ಲಿ, ಯಾವುದೇ ಆ್ಯಪ್ಗಳಿರ್ಲಿ ಓಪನ್ ಆಗಬಾರ್ದು. ಆ ರೀತಿಯಲ್ಲಿ ಮಾಡಬೇಕು.
ಆ ರೀತಿಯಲ್ಲಿಯೇ ನಾವು ಸರ್ಕಾರದೊಂದಿಗೆ ಸತತ ಒಂದು ಸಭೆ ಮಾಡುವ ಮೂಲಕ ಅವರಿಗೆ ಶಿಫಾರಸುಗಳು ಕೂಡ ಮೂಲಕ ಆ ರೀತಿ ಮಾಡ್ಬೇಕಂತಕ್ಕಂಥದ್ದು ನಿನ್ನೆ ಚರ್ಚೆ ಈಗಾಗಲೇ ಆಗಿದೆ. ಅದಾಗ್ಯೂ ಮಾನ್ಯ ನಮ್ಮ ವಿಧಾನ ಪರಿಷತ್ನ ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬರು ಸಹಿತ ಹೇಳಿದ್ದಾರೆ, 1 ದಿವಸಗಳ ಕಾಲ ಪೂರ್ತಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಈ ಒಂದು ಆನ್ಲೈನ್ ನಿಂದ ಮಕ್ಕಳ ಮೇಲೆ ಆಗ್ತಕ್ಕಂಥ ಅಪಾಯಕಾರಿ ದುಷ್ಪರಿಣಾಮದ ಬಗ್ಗೆನೇ ಚರ್ಚೆ ಮಾಡೋಣ, ಸರ್ಕಾರ ಹಂತದಲ್ಲಿ ನಿರ್ಣಯ ಮಾಡೋಣ, ಮಕ್ಕಳಿಗೆ ನಾವು ರಕ್ಷಣೆ ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬರು, ಅದೇ ರೀತಿಯಾಗಿ ವಿಧಾನ ಮಂಡಲದಲ್ಲಿ ಇರ್ತಕ್ಕಂಥ ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷ ಅಂತ ಕೋನರೆಡ್ಡಿ ಸಾಹೇಬರು ಸಹಿತ ಬಂದಿದ್ರು. ಅವರು ಸಹಿತ ಈ ಒಂದು ಮಕ್ಕಳ ಮೊಬೈಲ್ ನಿಂದ ಮಕ್ಕಳ ಮೇಲೆ ಆಗ್ತಕ್ಕಂಥ ಒಂದು ಅಡ್ಡ ಪರಿಣಾಮಗಳ ಬಗ್ಗೆ ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು, ನಾವು ನೀವೆಲ್ಲ ಸೇರಿ ಇವತ್ತು ನಮ್ಮ ರಾಜ್ಯದ ನಮ್ಮ ದೇಶದ ಮಕ್ಕಳಿಗೆ ರಕ್ಷಣೆ ಮಾಡೋಣ ಮೊಬೈಲ್ ಇಂದ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಿಂಗಾಗಿ ನಮ್ಮ ಜೊತೆ ಪೊಲೀಸ್ ಇಲಾಖೆ, IT ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಈ ಎಲ್ಲಾ ಇಲಾಖೆಗಳು ಕನ್ವರ್ಜೆನ್ಸ್ ಆಗ್ಬೇಕು. ಮತ್ತೆ ನಮಗೆ ಒಂದು ಸಮಿತಿಗಳು ಅಂದ್ರೆ ಅಡ್ವೈಸರಿ ಕಮಿಟಿಗಳಾಗಬೇಕು, ಟಾಸ್ಕ್ ಫೋರ್ಸ್ ಕಮಿಟಿಗಳಾಗಬೇಕು. ಟಾಸ್ಕ್ ಫೋರ್ಸ್ ಕಮಿಟಿ, ಅಡ್ವೈಸರಿ ಕಮಿಟಿ ಆಗಿದ್ದಾಗ ಸರ್ಕಾರ ಮಾಡಿದ್ದೇ ಆದಲ್ಲಿ ಅತ್ಯಂತ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ನಾವು ಮಕ್ಕಳಿಗೆ ಅದರಿಂದ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ಸರ್. ಮನ್ವಿತಾ ಮೇಡಮ್, ಈಗ ಮೊಬೈಲಿಂದ ಆಗುವಂಥ ಅನುಕೂಲ ಮತ್ತು ಅನಾನುಕೂಲ, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು? ಒಳ್ಳೇದಿದೆ ಸರ್, ಕೆಟ್ಟದು ಅಂತಾನೆ ಹೇಳಬಾರ್ದು. ಒಳ್ಳೆಯದು ನಮ್ಮ GPS, ಆಮೇಲೆ ನಮಗೆ ಬೇಕಾಗಿರೋಂತಹ ಇನ್ಫಾರ್ಮೇಷನ್ ಇರ್ಬೋದು, ಏನು ಹೇಳ್ತೀವಿ ಸರ್ಚ್ ಎಂಜಿನ್ ಗೂಗಲ್ಲು, ಮತ್ತೊಂದು ChatGPT, ಇವೆಲ್ಲನೂ ಒಳ್ಳೆಯದು. ಇದಲ್ದಲೇ ಎಲ್ಲೋ ಹೋಗ್ತಾ ಇದ್ರೆ ಫೋನ್ ಮಾಡಿ ಹೇಳಬೇಕಾಗತ್ತೆ, ಕೆಲವೊಂದ್ಸಲಿ ತಿಳಿಸ್ಬೇಕಾಗತ್ತೆ ಲೇಟ್ ಆಗ್ತಾ ಇದೆ ಅಂತಾಯ್ತು, ಅಲ್ಲಿದ್ದಾಗ ಯಾವುದೋ ಒಂದು ಇನ್ಫಾರ್ಮೇಷನ್ ಬೇಕಾಗುತ್ತೆ, ಅಂಥ ಸಮಯದಲ್ಲಿ ಮೊಬೈಲ್ ಪ್ರಯೋಗ ಒಳ್ಳೆಯದೇನೆ. ಆದರೆ ಇದರ ಅನಾನುಕೂಲ ಏನು ಅಂತಂದರೆ ಅದ್ರ ಮೇಲೆ ನಾವು ಹೆಚ್ಚಾಗಿ ಡಿಪೆಂಡ್ ಆಗುವಂಥದ್ದು. ನೋಡಿ ಸರ್, ನಮ್ಮ ಇಂಟರ್ನೆಟ್ಟಲ್ಲಿ ಎಲ್ಲ ಥರದ ಇನ್ಫಾರ್ಮೇಷನ್ನು ಇದೆ. ಇವತ್ತು ಒಂದು ಹೆಸರು ಹಾಕಿದ್ರೆ ಅಥವಾ ಒಂದು ಪದ ಟೈಪ್ ಮಾಡಿದ್ರೆ ಅದ್ರ ಬಗ್ಗೆ ಪೇಜ್ಗಟ್ಟಲೆ ಇನ್ಫಾರ್ಮೇಷನ್ ಬರುತ್ತೆ. ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಮಕ್ಳಿಗೆ ಗೊತ್ತಿರೋದಿಲ್ಲ, ದೊಡ್ಡವ್ರಿಗೂ ಗೊತ್ತಿರೋದಿಲ್ಲ. ಫಸ್ಟ್ ಯಾವ್ದು ಬರುತ್ತೋ ಅದನ್ನೇ ತೊಗೊಂಡ್ಬಿಡ್ತೀವಿ. ಬಟ್ ದಟ್ ಈಸ್ ಅ ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ ಅಂತ ಪಾಪ ಗೊತ್ತಿರೋದಿಲ್ಲ. ಇದು ಅದರ ಅಡ್ಡ ಪರಿಣಾಮ. ಇನ್ನೊಂದು, ಮೊಬೈಲ್ ಯೂಸಿಂದ ಕಣ್ಣಿನ ದೃಷ್ಟಿಗೆ ಹಾನಿ ಆಗುತ್ತೆ, ಮತ್ತು ಕೈ ಒಂಥರ ಹಿಂಗೆ ಜಖಂಗೊಂಡುತ್ತೆ. ಅವ್ರು ಹೀಗೆ ಇಟ್ಕೊಂಡಿರ್ತಾರಲ್ಲ, ಗೇಮ್ಗೆ ಅಡಿಕ್ಟ್ ಆಗಿಬಿಟ್ರೆ ಅದೇ ರೀತಿ ಇರುತ್ತೆ. ಮತ್ತೆ ಇಂಡೆಂಟ್ಗಳಾಗುತ್ತೆ. ಇದೆಲ್ಲ ಕೈ ನಮ್ದೆಲ್ಲ ಮಕ್ಕಳದು ಇನ್ನೂ ಸೂಕ್ಷ್ಮವಾಗಿರುತ್ತೆ, ಎಳೆ ಕೈಗಳು ಹಾಗೆ ಇಟ್ಕೊಂಡು ಅದು ಹೇಳ್ತಾರಲ್ಲ ಹೀಗೆ ಏನಂತ ಹಳ್ಳ ಬೀಳೋದು ಅಂತ, ಆ ಥರದ್ದು ಆಗಿರೋದು ಉಂಟು. ಮತ್ತು ಮೋಟಾರ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ ಸರ್. ನಮ್ಮ ಬ್ರೈನ್ ಡೆವಲಪ್ ಆಗಬೇಕು ಅಂತಂದರೆ ಫೈನ್ ಮೋಟಾರ್ ಸ್ಕಿಲ್ ಅಂತ ಹೇಳ್ತೀವಿ. ಅಂದರೆ ಒಂದು ಪೆನ್ ಇಟ್ಕೊಳ್ಳೋವಂಥದ್ದು ಅಥವಾ ಸೂಜಿ ದಾರ ಅದನ್ನು ಪೋಣಿಸೋದು, ಆಮೇಲೆ ಸಣ್ಣ ಕೈ ಕೆಲಸ ಮಾಡುವಂಥದ್ದು, ಇದೆಲ್ಲ ಇವತ್ತಿನ ಮಕ್ಕಳು ಮರೆತು ಬಿಡ್ತಾ ಇದ್ದಾರೆ. ಅದು ಮಾಡಿದ್ರೆ ನಮ್ಮ ಬ್ರೈನು ಹೆಚ್ಚಾಗಿ ಡೆವಲಪ್ ಆಗುತ್ತೆ. ಡೆವಲಪ್ ಆಗಿದ್ದ ಪಕ್ಷದಲ್ಲಿ ಅವ್ರು ದೊಡ್ಡವರಾದಾಗ ಅದೇ ಬ್ರೈನ್ ಏನು ಡೆವಲಪ್ ಆಗಿರುತ್ತೋ ಅವ್ರಿಗೆ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಅವರು ಚಿಕ್ಕವರಿದ್ದಾಗಲೇ ಈ ಡೆವಲಪ್ಮೆಂಟಿಂದ ವಂಚಿತರಾದರೆ ಆಮೇಲೆ ಅವರು ತುಂಬ ಕಷ್ಟಪಡಬೇಕಾಗತ್ತೆ, ಒಂದು ಜಾಬ್ಗೆ ಹೋದಾಗಲೂ ಅಥವಾ ಹೈಯರ್ ಎಜುಕೇಷನ್ಗೆ ಹೋದಾಗಲೂ. ಇದು ಅಡ್ಡ ಪರಿಣಾಮ. ಮತ್ತೊಂದೇನು ಅಂತಂದರೆ ನಮ್ಮ ಕುಟುಂಬದಲ್ಲಿ ಒಂಥರ ಕ್ಲೇಶ ಉಂಟಾಗುತ್ತೆ, ಕಲಹ ಉಂಟಾಗುತ್ತೆ ಸರ್. ಎಷ್ಟೊಂದು ಕೇಸಸಲ್ಲಿ ಡಿವೋರ್ಸ್ ಸಹ ಆಗಿದೆ ಹೆಚ್ಚಿಗೆ ಮೊಬೈಲ್ ಯೂಸಿಂದ. ಮತ್ತು ಮಕ್ಕಳನ್ನ ಅಡಿಕ್ಷನಿಂದ ಹೊರಗೆ ತೊಗೊಂಬರೋದಕ್ಕೆ ಆಸ್ಪತ್ರೆಗೂ ಅಡ್ಮಿಟ್ ಮಾಡಿದ್ದಾರೆ ಪೋಷಕರು. ನಮಗಿನ್ನೇನು ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ, ಬಂದುಬಿಟ್ಟು ಹೊಡಿತಾ ಇದ್ದಾನೆ, ಅಗ್ರೆಸಿವ್ ಆಗ್ತಾ ಇದೆ ಮಗು, ನಾನೇನು ಮಾಡಲಿಲ್ಲ ಅಂತಂದರೆ ಕೈ ಕೊಡೋದು, ನಂಗೆ ಕೊಡ್ದಲೇ ಹೋದ್ರಂತ ಹುಚ್ಚು ಮಟ್ಟಕ್ಕೆ ತನಕ ಹೊರಟೋಗ್ತಾರೆ ಮಕ್ಕಳು, ಹಾಸ್ಪಿಟಲೈಸೇಷನ್ ಆಗ್ತಾರೆ. ಇದು ಅಡ್ಡ ಪರಿಣಾಮ. ಇನ್ನೊಂದು ಆಗೋದೇನು ಅಂತಂದರೆ ಅವರು ಓದಿನ ಕಡೆ ಅವರ ಗಮನ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟ ಇಲ್ಲ ಅಂತ ಅಲ್ಲ, ಆದರೆ ಓದಿನಲ್ಲಿ ಕೂತ್ಕೊಂಡು ಟೈಮು ಸ್ಪೆಂಡ್ ಮಾಡಬೇಕಲ್ಲ, ಇಷ್ಟು ಓದಬೇಕು, ಅದಾದಮೇಲೆ ನೆನ್ಪಿಟ್ಕೊಬೇಕು, ಬರೀಬೇಕು, ಅದು ಅವ್ರಿಗೆ ಒಂಥರ ಇರಿಟೇಷನ್ ಆಗ್ತಾ ಹೋಗುತ್ತೆ. ಈ ಮೊಬೈಲ್ ಆದರೆ ನಂದೇ ಪ್ರಪಂಚ. ಸೊ ಓದಿನಲ್ಲೂ ಅವರ ಅಂಕಗಳು ತಗೊಳ್ಳೋವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಎಲ್ಲದಕ್ಕಿಂತಲೂ ತುಂಬ ಇಂಪಾರ್ಟೆಂಟ್ ಸೈಡ್ ಎಫೆಕ್ಟ್ ಏನು ಅಂತಂದರೆ ಅವರು ಆ ಥರ ಒಂದು ಗೇಮಲ್ಲಿ ಅಥವಾ ಅಡಿಕ್ಷನ್ನಲ್ಲಿ ಒಳಗಾಗಿರ್ತಾರಲ್ಲ, ಅವ್ರ ಜೊತೆ ಇದ್ದವ್ರಿಗೂ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮಕ್ಕಳು ಅದೊಂದು ಚೈನ್ ರಿಯಾಕ್ಷನ್ ಥರ ಪ್ರತಿಯೊಬ್ಬರು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಇದೇ ಒಂದು ಟಾಪಿಕ್, ನೀನು ಇವತ್ತು ಏನು ಗೇಮ್ ಆಡಿದೆ, ನೀನು ಎಷ್ಟೊತ್ತಾಡಿದೆ, ನೀನು ಈ ಲೆವೆಲ್ಲಿಗೆ ಬಂದ, ನೀನು ಆ ಗೇಮ್ನಲ್ಲಿ ಅವನೊಂದು ಕೊಂದ್ಯಾ, ನೀನು ಈ ಗೇಮಲ್ಲಿ ಇನ್ನೊಬ್ಬನ ಹತ್ರ ದೋಚಿದ್ಯಾ, ಅಗ್ರೆಸಿವ್ ನೇಚರ್, ಮನೆ ವಾತಾವರಣ ಚೆನ್ನಾಗಿದ್ರೂ ಗೇಮ್ ಮೂಲಕ ಅವ್ರು ಈ ಥರ ಅಗ್ರೆಸಿವ್ ಆಗಿ ಆ್ಯಂಟಿ ಸೋಷಲ್ ಆಗೋದ ಕಾರಣಗಳು ಆಮೇಲೆ ಸನ್ನಿವೇಶಗಳು ಇದೆ. ಆಮೇಲೆ ರಿಪೋರ್ಟು ಆಗಿದೆ ಸರ್. ಇದು
ಮರಿಯಾ ಮೇಡಮ್, ಈಗ ಪ್ರಮುಖವಾಗಿ ಈ SSLC ಚೆನ್ನಾಗಿ ರಿಸಲ್ಟ್ ಮಾಡಿದ್ರೆ ತಂದೆಯಿಂದಲೇ ಒಂದು ಒಳ್ಳೆಯ ಫೋನ್ ಬರುತ್ತೆ, ಅಂದರೆ ಮಗುವಿಗೆ ಚೆನ್ನಾಗಿಲ್ಲ, ಆತ PUC ಹೋಗಿ ಫೇಲ್ ಆಗಿಬಿಡ್ತಾನೆ. ಬಟ್ ಪೋಷಕರು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂತೇಳಿ? ಫಸ್ಟ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಹೇಳಕ್ಕೆ ಹೋದಾಗ ಜಸ್ಟ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಪಾಸಿಟಿವ್ ನಾವು ನೆಗೆಟಿವೇ ಇರೋದು ಅಂತ ಹೇಳೋಕ್ಕಾಗಲ್ಲ. ಪಾಸಿಟಿವ್ ಏನಂದರೆ, ಇವಾಗ ನೀವು ಹೇಳಿದ್ರೆ SSLC ಪಾಸ್ ಮಾಡಿದ್ಮೇಲೆ ಪೋಷಕರಿಗೆ ಫೋನ್ ಕೊಡಿಸಿದ್ರೆ ವಾಟ್ ಹ್ಯಾಪನ್ಸ್ ಇಸ್ ಇಟ್ ಇಸ್ ಪಾಸಿಟಿವ್ ಇದೆ, ಅದರಲ್ಲಿ ನೆಗೆಟಿವ್ ಇದೆ. ಪಾಸಿಟಿವ್ ಹೆಂಗಂದರೆ, ಫಸ್ಟ್ PUC, ಸೆಕೆಂಡ್ PUC, ವೆನ್ ದ ಚಿಲ್ಡ್ರನ್ ಆರ್ ಗೋಯಿಂಗ್ ಟು ಸೆಕೆಂಡ್ PUC, JEE, ಆಲ್ ದಿಸ್ ಎಕ್ಸಾಮ್ಸ್, ನೀಟ್, ಟು ಗೋ ಫಾರ್ ದೀಸ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಪೋಷಕರು ಬಂದು ಒಂದು ಹೆವಿ ಅಮೌಂಟ್ ಪೇ ಮಾಡ್ತಾರೆ, ಅಪಾರ್ಟ್ ಫ್ರಮ್ ದ ಕಾಲೇಜ್ ಆ್ಯಂಡ್ ದ ಸ್ಕೂಲ್ ಫೀಸ್ ಅನ್ನೋದು ಅಲ್ವಾ. ಟು ಅ ಸರ್ಟನ್ ಲೆವೆಲ್ ಯಾರಿಗೆ ಆ ಫೀಸ್ ಕಟ್ಟೋಕ್ಕೆ ಆಗ್ತಾ ಇಲ್ವೋ, ಟು ಅ ಸರ್ಟನ್ ಲೆವೆಲ್ ಫಾರ್ ಯು ಎಜುಕೇಷನ್ ಇಸ್ ಅಗೇನ್ ಅವೈಲಬಲ್ ಆನ್ಲೈನ್ ಇದೆ ನಿಮಗೆ. ಮ್ಯಾಥಮೆಟಿಕ್ಸ್ ಡೀಟೇಲ್ಸ್, ವಾಟ್ ಎವರ್ ಡೀಟೇಲ್ಸ್ ದೇ ವಾಂಟ್ ಅಬೌಟ್ ಸೈನ್ಸ್ ಡೀಟೇಲ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಡೀಟೇಲ್ಸ್, ದ ಹೆಲ್ಪ್ ಅವ್ರಿಗೆ ಯಾವ ಹೆಲ್ಪ್ ಬೇಕಾಗಿದೆಯೋ ಟು ಪ್ರಿಪೇರ್ ದೆಮ್ಸೆಲ್ಸ್ ಫಾರ್ ದೋಸ್ ಎಕ್ಸಾಮ್ಸ್, ದಟ್ ಈಸ್ ದ ಪಾಸಿಟಿವ್ ದಟ್ ದೇ ಹ್ಯಾವ್. ಆನ್ಲೈನ್ ಇದೆ, ದೇ ಡೋಂಟ್ ಹ್ಯಾವ್ ಟು ಪೇ ಎಕ್ಸ್ಟ್ರಾ ಫೀಸ್. ಆ್ಯಂಡ್ ಇಫ್ ದ ಮಕ್ಕಳಿಗೆ ಅದನ್ನು ಹೆಂಗೆ ಕರೆಕ್ಟಾಗಿ ಯೂಟಿಲೈಸ್ ಮಾಡಿ ಆ ಟೈಮಲ್ಲಿ ನಾನು ಅದನ್ನು ಐ ಕ್ಯಾನ್ ಪ್ರಿಪೇರ್ ಮೈ ಸೆಲ್ಫ್ ಫಾರ್ ದೋಸ್ ಎಕ್ಸಾಮ್ಸ್ ಅಂದಿದ್ದೆ, ದೇ ಕ್ಯಾನ್ ಯೂಸ್ ಇಟ್. ನೆಗೆಟಿವಿಟಿ ಏನಂತ ಹೇಳಿದ್ರೆ, ಹೌ ಮಚ್ ಟು ಯೂಸ್, ವೇರ್ ಟು ಸ್ಟಾಪ್, ವೇರ್ ಐ ನೀಡ್ ಟು ಸ್ಟಾಪ್ ಥಿಂಕಿಂಗ್, ವೇರ್ ಐ ನೀಡ್ ಟು ಸ್ಟಾಪ್, ಅಲ್ಲಿ ತಗೊಳ್ತೀನಿ ನಾನು ಹೆಲ್ಪ್, ಆದರೆ ಐ ನೀಡ್ ಟು ಪುಟ್ ಮೈ ಎಫರ್ಟ್ ಆ್ಯಂಡ್ ಡೂ ಇಟ್ ಮೈ ಸೆಲ್ಫ್. ನಾನು ಸಾಲ್ವ್ ಮಾಡಬೇಕು, ಎವ್ರಿಥಿಂಗ್ ಇಸ್ ಅವೈಲಬಲ್ ಟು ಮಿ ಈಸಿ ಅಂತ ನಾನು ಅದನ್ನ ಕಾಪಿ ಮಾಡಿಬಿಟ್ಟು ಮಗಪ್ ಮಾಡೋದಿಲ್ಲ. ಐ ಕ್ಯಾನ್ ಥಿಂಕ್, ನಾನು ಬ್ರೈನ್ ಯೂಸ್ ಮಾಡಿ ಥಿಂಕ್ ಮಾಡಿ ಅದನ್ನು ಸಾಲ್ವ್ ಮಾಡ್ತೀನಿ. ಆ ಥರ ಒಂದು ನೆಗೆಟಿವಿಟಿ, ಅದು ನೆಗೆಟಿವ್ ಆಗಿಬಿಡುತ್ತೆ ಇಫ್ ದೇ ಡೋಂಟ್ ಸ್ಟಾರ್ಟ್ ಥಿಂಕಿಂಗ್. ಸೊ ಅದು. ಎರಡನೇದು, AI ಆ್ಯಂಡ್ ಯೋರ್ ChatGPT, ಎವ್ರಿಥಿಂಗ್ ಈಸ್ ಅವೈಲಬಲ್. ಇವತ್ತು ಒಂದು ಮೇಲ್ ಬರೆದ್ಬಿಟ್ಟು ಕಳಿಸ್ಬೇಕಂದ್ರೆ ಯು ಪುಟ್ ಇಟ್ ಆನ್ ChatGPT, ಗಿವ್ ದ ChatGPT ಅನ್ ಇನ್ಫಾರ್ಮೇಷನ್, ಇಟ್ ಡ್ರಾಫ್ಟ್ಸ್ ಅಂಡ್ ಸೆನ್ಸ್ ಇಟ್ ಯು. ಅಗೇನ್ ಪಾಸಿಟಿವ್ ಇದೆ, ಅದರಲ್ಲಿ ನೆಗೆಟಿವ್ ಇದೆ. ಸೊ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ ಇನ್ನು. ಸೊ ಅದನ್ನು ಬಂದು ಫಾಲೋ ಅಪ್ ಯಾರು ಮಾಡಬೇಕು? ಪೋಷಕರೇ ಮಾಡಬೇಕು. ಸೊ ದೇ ಹ್ಯಾವ್ ಟು ಸಿಟ್ ಆ್ಯಂಡ್ ಸಿ. ಸೊ ಡೆಫಿನೆಟ್ಲಿ ನಾವು ಎಲ್ಲನೂ ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಹೆಲ್ತ್ ಇಶ್ಯೂಸ್, ನೆಗೆಟಿವ್ ಹೋದಾಗ ನೀವು ಹೆಲ್ತ್ ಇಶ್ಯೂಸ್, ಎವ್ರಿ ಚೈಲ್ಡ್, ಒಂದೊಂದು ಮನೆಯಲ್ಲಿ ಒಂದೊಂದು ಮಕ್ಕಳಿಗೆ ದೇ ಹ್ಯಾವ್ ಸ್ಪೆಕ್ಸ್. Everybody has eye issues because of over usage of phone. Because eyesight issues ಆ ಕಾಲದಲ್ಲಿ where you used to see ಒಂದು ಹತ್ತಲ್ಲಿ ಒಬ್ಬರು ಇಬ್ಬರು, ಇವಾಗ you see every house, if you have 2 child, you have 1 child wearing glasses, specs ಇದೆ. So health issues definitely ಇದೆ. And obesity, if children are not willing to do any other activity, ಬರೀ ಕೂತ್ಕೊಂಡು ಆ ಫೋನಲ್ಲೇ ನಾನು ಮಾಡ್ತೀನಿ ಎಲ್ಲ ಅಂದ್ರೂ, ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಕಾಸ್ ಹೆಲ್ತ್ ಇಶ್ಯೂಸ್ ಫಾರ್ ಯೋರ್ ಚೈಲ್ಡ್. ಸೊ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಯಾವುದನ್ನು ನಾವು ತಗೋಬೇಕು, ಯಾವುದನ್ನು ನಾವು ತಗೋಬಾರ್ದು ಅಂತ ಪೋಷಕರು ಡಿಸೈಡ್ ಮಾಡಬೇಕು, ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಸೊ ಇಟ್ ಇಸ್ ಆಲ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ. ಶಶಿಧರ್ ಸರ್, ಈಗ ಅಧಿವೇಶನದಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಬಸವರಾಜ್ ಹೊರಟ್ಟಿ ಹೇಳಿರೋದ್ರಿಂದಾಗಿ ನೀವು ಯಾವ ರೀತಿಯಾಗಿ ನಿರೀಕ್ಷೆ ಮಾಡ್ತೀರಿ? ಅಂದರೆ ಇಲ್ಲಿ ಏನು ಚರ್ಚೆ ಆಗಬಹುದು? ಮಕ್ಕಳ ಹಿತದೃಷ್ಟಿಯಿಂದ ಯಾವ ರೀತಿ ನಿಯಮವನ್ನು ಜಾರಿಗೆ ತಂದರೆ ಒಳ್ಳೆಯದಾಗುತ್ತೆ? ಈಗ ಮಾನ್ಯ ಸಭಾಪತಿಗಳು ಹೇಳಿದ್ದಾರೆ, ಒಂದು ದಿವಸ ನಾವು ಅಧಿವೇಶನಕ್ಕಿಂತ ಪೂರ್ವದಲ್ಲಿ ನೀವೆಲ್ಲ ಇದ್ರ ಬಗ್ಗೆ ಚಿಂತನೆ ಮಾಡೋಣ. IT ಇಲಾಖೆ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆಯವರು ಸಹಿತ ಇದ್ರ ಬಗ್ಗೆ ನಾವು ಏನೆಲ್ಲ ಕ್ರಮ ಕೈಗೊಂಡಿದ್ರೆ ಮಕ್ಕಳಿಗೆ ಇದರಿಂದ ತಪ್ಪಿಸಬಹುದು ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡೋಣ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಇದೇ ಹೇಳ್ತಾ ಇದ್ದೀವಿ, ಮಕ್ಕಳು ಪ್ರತಿಯೊಂದು ಮಗು ಸಹಿತ ತನ್ನ ಬಾಲ್ಯ ಜೀವನದಲ್ಲಿ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಬಳಸೋ ರೀತಿಯಲ್ಲಿ ಇರಬೇಕು. ಅದು ಅನಾವಶ್ಯಕ ಮಗುವಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ನಾವೆಲ್ಲರೂ ಸಹಿತ ಸೇರಿ ಎಲ್ಲರಿಗೂ ಯಾವ ರೀತಿ ಚರ್ಚೆಗಳು ಅಧಿವೇಶನದಲ್ಲಿ ನಡಿಬೇಕು ಅನ್ನೋದ್ರ ಬಗ್ಗೆ ನಾವೇ ಇನ್ಪುಟ್ ಕೊಡ್ತೀವಿ, ನೀವೆಲ್ಲ ಚರ್ಚೆ ಮಾಡೋಣ ಅಂತೇಳಿ ಮಾನ್ಯ ಸಭಾಪತಿಗಳು ಹೇಳಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಎಲ್ಲ ಇಲಾಖೆ ಅಧಿಕಾರಿಗಳು ಒಂದು ಸುತ್ತಿನ ಮಾತುಕತೆ ನಿನ್ನೆ ದಿವಸ ಸಂಜೆ ಕೂಡ ನಡೆದಿದೆ. ಹೀಗಾಗಿ ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಏನು ಕೊಡ್ಬೇಕಂತ ನಾವು ಆಲೋಚನೆ ಮಾಡಿದ್ದೀವಿ ಅಂದ್ರೆ, ಮಕ್ಕಳು ಯಾವುದೇ ಕಾರಣಕ್ಕೂ ಈ ಆನ್ಲೈನ್ನಿಂದ ಅಪಾಯಕಾರಿ ಒಳಗಾಗಬಾರ್ದು. ಅವ್ರು ಯಾವುದೇ ರೀತಿ ಈ ಸಂಬಂಧ ಬೆಳೆಸಲಿಕ್ಕೆ ಮತ್ತೆ ಯಾವುದೇ ರೀತಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಗೆ ಅವ್ರಿಗೆ ಅವಕಾಶ ಇರಬಾರ್ದು. ಆ ರೀತಿಯಲ್ಲಿ ನಾವೆಲ್ಲರೂ ಸಹಿತ ಸೇರಿ ಚರ್ಚೆ ಮಾಡೋಣ ಅಂತಕ್ಕಂಥದ್ದು ಮಾನ್ಯ ಸಭಾಪತಿಗಳು ಹೇಳಿದ್ದಾರೆ. ಆಯೋಗವು ಸಹಿತ ಅದೇ ಬಯಸ್ತಾ ಇದೆ. ಈಗಾಗಲೇ ಮೇಡಮ್ ಅವರು ಹೇಳಿದ ಸದ್ಯಕ್ಕೆ 18 ವರ್ಷದ ಮಕ್ಕಳು ಕಡಿಮೆ ಇರ್ತಕ್ಕಂಥ ಮಕ್ಕಳಲ್ಲಿ 23% ಮಕ್ಕಳಿಗೆ ಈಗ ಸ್ಪೆಕ್ಟ್ ಹಚ್ಕೊಳ್ತಕ್ಕಂಥದ್ದು ಪರಿಸ್ಥಿತಿ ಎದುರಾಗಿದೆ. ಇದೇ ಪರಿಸ್ಥಿತಿ ಮುಂದೆ ಕ್ರಮೇಣವಾಗಿ 2050 ಹೋದ್ರೆ 53% ಮಕ್ಕಳು ಸ್ಪೆಕ್ಟ್ ಧರಿಸ್ಕೊಂಡೇ ಜೀವನ ನಡೆಸಬೇಕಾಗುತ್ತೆ, ಶಾಲೆ ಹೋಗ್ಬೇಕಾಗುತ್ತೆ, ಅಭ್ಯಾಸ ಮಾಡ್ಬೇಕಾಗುತ್ತೆ. ಅದು ಕಷ್ಟಕರ. ಎಲ್ಲಾ ರೀತಿಗಳಲ್ಲಿ
ಅದು ಮೊಬೈಲ್ ಅಂದ್ರೆ ಯಾವ ರೀತಿಯಾಗಿದೆ ಅಂದ್ರೆ ಒಳ್ಳೇದಕ್ಕಾಗಿ ಬಳಸ್ಕೊಂಡವರಿಗೆ ವಯಸ್ಕರಿಗೆ ಎಲ್ಲೋ ಒಳ್ಳೇದಿದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಮಕ್ಕಳಿಗೆ ಅತ್ಯಂತ ತುರ್ತು ಏನೋ ಒಂದು ವಿಷಯಗಳ ಬಗ್ಗೆ ನೋಡ್ಬೇಕಾಗಿದೆ ಅಂತ ತಂದೆ ತಾಯಿಯವರು ಸ್ವತಃ ಎದುರಿತ್ಕೊಂಡು ನೋಡ್ತಕ್ಕಂಥದ್ದು ಪರಿಸ್ಥಿತಿ ಎದುರಾಗಿದೆ. ಅದಕ್ಕೆ ಪಾಲಕರು ಇದಕ್ಕೆ ಕೈ ಜೋಡಿಸ್ಬೇಕಾಗಿದೆ. ಪಾಲಕರದ್ದು ಏನಾಗಿದೆ ಅಂದ್ರೆ ಅವ್ರವ್ರ ಜಂಜಾಟ, ಅವ್ರವ್ರ ಜೀವನ, ಅವ್ರವ್ರದ್ದು ಒಂದು ಏನೋ ಅವ್ರದ್ದು ಒಂದು ಕೆಲಸದ ಬಿಜಿ ಶೆಡ್ಯೂಲ್ನಲ್ಲಿ ಮಕ್ಕಳಿಗೆ ಸಮಯ ಕೊಡದೇ ಇರ್ತಕ್ಕಂಥದ್ದು ಅತ್ಯಂತ ಒಂದು ಕಳವಳಕಾರಿಯಾದಂಥ ಸಂಗತಿ ಇದೆ. ಹೀಗಾಗಿ ಪ್ರತಿಯೊಂದು ಮೊದಲು ಒಂದು ಕಾಲ ಇತ್ತು, ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಂತಿತ್ತು, ಆಮೇಲೆ ಏನಾಯ್ತು ಮಕ್ಕಳಿಗೆ ನೌಕರಿ ಕೊಡಿಸ್ಬೇಕಂತಿತ್ತು. ಇವಾಗ ಏನಾಗಿದೆ ಅಂದ್ರೆ ಮಕ್ಕಳಿಗೆ ರಕ್ಷಣೆ ಮಾಡ್ಬೇಕಂತದೇ ದೊಡ್ಡ ಬಿಗ್ ಟಾಸ್ಕ್ ಹಾಕುಂತಿದೆ. ಪ್ರತಿಯೊಬ್ಬರಿಗೆ, ಒಬ್ಬ ಗುಮಾಸ್ತನಿಂದ ಹಿಡಿದು ಒಬ್ಬ ಕೃಷಿಕರನ್ನ ಹಿಡಿದು ಒಂದು ಎಲ್ಲಾ ಆಯಾಮಗಳಲ್ಲಿ ಎಲ್ಲಾ ಕ್ಷೇತ್ರದ ನಾವು ಇವತ್ತು ರಾಜಕೀಯ ನಾಯಕರು ಇರ್ಬೋದು, ನ್ಯಾಯಾಂಗ ಜಡ್ಜಸ್ ಇರ್ಬೋದು, ಯಾರದೇ ಮಕ್ಕಳು ಇರ್ಲಿ, ಅವ್ರಿವ್ರ ಮಕ್ಕಳೆಲ್ಲ ಅಂತ ಎಲ್ಲಾ ಮಕ್ಕಳಿಗೆ ನಾವು ರಕ್ಷಣೆ ಮಾಡುವ ಮೂಲಕ ಅವರನ್ನು ಸಮಾಜದ ಉತ್ತಮ ನಾಗರಿಕರನ್ನಾಗಿ ಅವ್ರಿಗೆ ಮುಂದೋಡ್ತಕ್ಕಂಥದ್ದು, ಅವ್ರಿಗೆ ಕೊಂಡೊಯ್ಯತಕ್ಕಂಥದ್ದೇ ಮಹತ್ತರ ಜವಾಬ್ದಾರಿ ಎಲ್ಲರ ಮೇಲಾಗಿದೆ. ಹೀಗಾಗಿ ಪಾಲಕರು ಪ್ರತಿಯೊಬ್ಬರು ಸಹಿತ ತಮ್ಮ ಎಂತಾದ ಬೀಜ ಶೆಡ್ಯೂಲ್ ಇದ್ರೂ ಸಹಿತ ಮಕ್ಕಳೊಂದಿಗೆ ಗಮನ ಹರಿಸಬೇಕು, ಮಕ್ಕಳೊಂದಿಗೆ ಕಾಲ ಕಳಿಬೇಕು. ಮಕ್ಕಳೊಂದಿಗೆ ಮಕ್ಕಳಾಗಿದ್ದಾಗ ಮಾತ್ರ ಇವತ್ತು ನಮ್ಮ ಸಮಾಜದಲ್ಲಿ ನಾವು ಒಳ್ಳೆ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ, ಒಳ್ಳೆ ದೇಶ ಕಟ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ಬಹಳಷ್ಟು ಮುಂದಿನ ದಿನಮಾನದಲ್ಲಿ ಕಷ್ಟ ಕಟ್ಟಿಟ್ಬಿಟ್ಟಿದೆ. ಎಸ್ ಮನಿತಾ ಮೇಡಮ್, ಈಗ ಪ್ರಮುಖವಾಗಿ ಇರುವಂಥ ಪ್ರಶ್ನೆ ಅಂತಂದರೆ ಜಾಗೃತಿ ಹೇಗಿರಬೇಕು, ಎಲ್ಲಿಂದ ಶುರು ಆಗಬೇಕು ಅಂತೇಳಿ. ಇದು ಶಾಲಾ ದಿನಗಳಲ್ಲಿನ ಅಥವಾ ಪೋಷಕರದ ಅಥವಾ ಸರ್ಕಾರದ ಯಾರ್ದು ಜವಾಬ್ದಾರಿ? ಮೂರು ಕಡೆನೂ ಸ್ಟಾರ್ಟ್ ಆಗಬೇಕು. ಮೂವರು ಈಕ್ವಲ್ ಆಗಿ ಜವಾಬ್ದಾರಿ ತೊಗೊಬೇಕು. ನಾನು ಒಂದು 13-14 ಪಾಯಿಂಟ್ ಮಾಡಿದ್ದೀನಿ, ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲನೇದು ಡಿಜಿಟಲ್ ಡಿಟಾಕ್ಸ್ ಅಂತ. ಅಂದರೆ ವಾರದಲ್ಲಿ ಒಂದಿನ ನಾನು ಯಾವುದೇ ಥರದ್ದು ಗ್ಯಾಜೆಟ್ಟು, ಮೊಬೈಲು, ಟ್ಯಾಬು, ಟಿ ವಿ ಯಾವುದೂ ಮುಟ್ಟೋದಿಲ್ಲ. ಅವತ್ತು ನಾನು ನನಗೋಸ್ಕರ ಸಮಯ ಕೊಟ್ಕೊತೀನಿ. ನನಗೋಸ್ಕರ ನನ್ನ ಒಳ್ಳೇದಕ್ಕೆ ಏನು ಒಳ್ಳೇದಿದೆಯೋ ಅಂಥ ಕೆಲಸಕ್ಕೆ ನಾನು ಪ್ರಾಮುಖ್ಯತೆ ಕೊಡ್ತೀನಿ. ಎರಡನೇದು ಮಕ್ಕಳಿಗೆ, ಇದು ಪೋಷಕರು ಮಾಡಬೇಕಾಗಿರೋದು. ಮೊದಲನೇದು ಅವ್ರು ಮಾಡಿದ್ರೆ ಮಕ್ಕಳು ಸಹ ಅವರು ಅಡಾಪ್ಟ್ ಮಾಡ್ಕೊತಾರೆ. ಎರಡನೇದು ಆ್ಯಕ್ಟಿವಿಟೀಸು, ಅಂದರೆ ಮಕ್ಕಳು ನಾವು ಚಿಕ್ಕವರಿದ್ದಾಗ ಖೋಖೋ ಆಡ್ತಾಯಿದ್ವಿ, ಹಾಕಿ ಆಡ್ತಾಯಿದ್ವಿ, ಕಬಡ್ಡಿ ಆಡ್ತಾಯಿದ್ವಿ, ಕ್ರಿಕೆಟ್ಟು, ಫುಟ್ಬಾಲು, ಅಂಥ ಸ್ಪೋರ್ಟ್ಸ್ಗೆ ಪುನಃ ಮಕ್ಕಳನ್ನ ಅವರು ಕಳಿಸ್ಬೇಕು. ಅದರಿಂದ ಏನು ಸಿಗುತ್ತೆ, ಹೆವಿ ಆಗಿಬಿಡುತ್ತೆ ವರ್ಕ್ಲೋಡು, ಏನೂ ಆಗೋದಿಲ್ಲ. ಮಕ್ಕಳು ಬೆಳೀತಾ ಇದ್ದಾರೆ, ಅವ್ರ ಬಾಡಿ ಎಷ್ಟು ಅವರು ದಂಡಿಸ್ತಾರೋ ಅಷ್ಟು ಅವರು ಇನ್ನಷ್ಟು ಚೇತರಿಸ್ಕೊತಾರೆ, ಹುಮ್ಮಸ್ಸಿರುತ್ತೆ. ನೆಕ್ಸ್ಟು ಮೆಂಟಲ್ ಆ್ಯಕ್ಟಿವಿಟಿ, ಚೆಸ್ ಆಡ್ತಾಯಿದ್ವಿ ನಾವು, ಪಗಡೆ ಆಡ್ತಾಯಿದ್ವಿ. ಮಕ್ಕಳಿಗೆ ಈ ನಮ್ಮ ಭಾರತೀಯ ಆಟಾಟಗಳಿಗೆ ವಾಪಸ್ಸು ಅವರು ಇಂಟ್ರೊಡ್ಯೂಸ್ ಮಾಡಲಿ ಮಕ್ಕಳನ್ನ. ಮಕ್ಕಳು ಕಲಿತಾರೆ, ಇಷ್ಟಪಡ್ತಾರೆ. ಅದರಲ್ಲೇ ಕಾಂಪಿಟೇಷನ್ ಸ್ಕೂಲಲ್ಲಿಟ್ಟರೆ ಆ ಕಾಂಪಿಟೇಷನ್ನಲ್ಲೂ ಅವರು ಭಾಗವಹಿಸ್ತಾರೆ. ಮೂರನೇದು ಫ್ಯಾಮ್ಲಿ ಟೈಮ್ ಕೊಡಬೇಕು. ಪ್ರತಿನಿತ್ಯ ಬರೀ ಊಟ ಮಾಡ್ಬೇಕಾದ್ರೆ ಮಾತ್ರ ಅಟ್ಲೀಸ್ಟ್ ಊಟ ಮಾಡ್ಬೇಕಾದ್ರೆ 20 ನಿಮಿಷ ಒಟ್ಟಿಗೆ ಕೂತ್ಕೊತೀವಿ ಅನ್ನೋದ್ರ ಜೊತೆಗೆ ಊಟ ಆದಮೇಲೂ ಒಂದು 20 ನಿಮಿಷ ಕೂತ್ಕೊತೀವಿ ಅಂತ ಸ್ಪೆಂಡ್ ಮಾಡ್ಬೋದಲ್ವಾ ಸರ್? 24 ತಾಸಲ್ಲಿ ಒಂದು 40 ನಿಮಿಷ ಫ್ಯಾಮ್ಲಿ ಟೈಮ್ ಕೊಡ್ಬೋದಲ್ವಾ? ಆ ಥರ ಮಾಡಿಬಿಟ್ಟು ಮಕ್ಕಳನ್ನ ಕೇಳ್ಕೊಳ್ಳಿ. ಪೇರೆಂಟ್ಸ್ ನಿಮ್ಗೆ ಏನು ಬೇಕು, ನಮ್ಮ ಸಹಾಯ ಎಲ್ಲಿ ಬೇಕಿದೆ ಅಂತ ಮಕ್ಕಳ ಜೊತೆ ಮಾತಾಡಲಿ. ನಾಲ್ಕನೇದು ನೋ ಮೊಬೈಲ್ ಝೋನ್ ಅಂತ ಮನೆಯಲ್ಲೂ ಮಾಡ್ಬೋದು. ಒಂದು ಟಿ ವಿ ನೋಡ್ತಾ ಇದ್ದೀರಾ, ಮೊಬೈಲ್ ಪಕ್ಕದಲ್ಲಿಡಿ. ಟಿ ವಿ ನೋಡ್ತಾ ಇದ್ದೀರಾ ತಾನೇ, ಅಷ್ಟು ಮಾತ್ರ. ಆಮೇಲೆ ಊಟ ಮಾಡ್ಬೇಕಾದ್ರೆ ಮೇಡಮ್ ಹೇಳ್ದಾಗೆ ಡೈನಿಂಗ್ ಟೇಬಲ್ಗೆ ಮೊಬೈಲ್ ತೊಗೊಂಬರ್ಬೇಡಿ. ಮೂರನೇದು ಬೆಳಗ್ಗೆ ಹೊತ್ತು ರೆಡಿ ಆಗ್ತಾ ಇರ್ತಾರೆ, ಇಲ್ಲಿ ಫ್ರೆಂಡ್ಸ್ ಏನು ಕಳಿಸಿದ್ರು ಅಂತೆಲ್ಲ ಚೆಕ್ ಮಾಡ್ತಿರ್ತಾರೆ. ರೆಡಿ ಆಗಬೇಕಾದ್ರೆ ಬೇಗ ರೆಡಿ ಆಗಬೇಕು. ಒಂದು ನೋ ಮೊಬೈಲ್ ಝೋನ್ ಅನ್ನೋದನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ತುಂಬ ಉತ್ತಮ. ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳಿಗೆ ಹೇಳಬೇಕು, ನೋಡಿ ಪ್ರಾಜೆಕ್ಟ್ ಕೊಟ್ಟಿದ್ದೀವಿ, ಇದಕ್ಕೆ ನೀವು ಯೂಸ್ ಮಾಡೇ ಮಾಡ್ತೀರಾ ನಮಗೆ ಗೊತ್ತು, ಬಟ್ ಯಾಕೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಯೋಚನೆ ಮಾಡ್ಕೊಂಡು ಯೂಸ್ ಮಾಡಿ ಅಂತ ಹೇಳ್ಕೊಡ್ಬೇಕು. ಮನೆಯಲ್ಲಿ ಪೇರೆಂಟ್ಸ್ ಸಹ ಅದನ್ನೇ ಇನ್ನೊಂದ್ಸಲಿ ಬೋಧಿಸ್ಬೇಕು. ಆರನೇದು ಆಸ್ಟ್ರೇಲಿಯಾ ಗೌರ್ಮೆಂಟ್ ಲೆವೆಲಲ್ಲಿ, ಆಸ್ಟ್ರೇಲಿಯಾ ಗೌರ್ಮೆಂಟಲ್ಲಿ ಎಲ್ಲ ಸ್ಕೂಲು ಎಲ್ಲ ಕಾಲೇಜಲ್ಲೂ ಎಲ್ಲ ಥರ ಗ್ಯಾಜೆಟ್ಟು ಬ್ಯಾನ್ ಮಾಡಿದ್ದಾರೆ. ಮಕ್ಕಳು ಹಾಗಾದರೆ ಓದಿನಲ್ಲಿ ಹಿಂದೆ ಏನಾದರೂ ಉಳಿದಿದ್ದಾರಾ? ಇಲ್ಲ, ಓದ್ತಾ ಇದ್ದಾರೆ. ಆ ಥರ ಒಂದು ಬೋಲ್ಡ್ ಸ್ಟೆಪ್ ನಮ್ಮ ಗವರ್ಮೆಂಟ್ ಸಹ ತಗೊಬೇಕು ಆದಷ್ಟು ಬೇಗ. ಇಲ್ಲ ಅಂತಂದರೆ ಇದು ಯಂಗಿಸ್ತಾನ್ ಹೋಗಿ ಅಡಿಕ್ಷನಿಸ್ತಾನ ಅಂತ ಆಗಬಾರ್ದು. ಸಾರಿ, ಬಟ್ ಆಮೇಲೆ ಸೋಷಿಯಲ್ ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಅಂತಲೂ ಕರಿತೀವಿ. ಈ ಯೂಟ್ಯೂಬರ್ಸು ಮತ್ತು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸು ಅವರು ಸ್ವಲ್ಪ ಒಳ್ಳೆ ಮೆಸೇಜ್ ಕೊಡಬೇಕು. ಆಮೇಲೆ ಒಳ್ಳೆ ಮೆಸೇಜ್ ಕೊಡಲಿ. ಅವ್ರೇನೋ ಕಂಟೆಂಟ್ ಹಾಕ್ತಾ ಇದ್ದಾರೆ, ಜೊತೆಗೆ
ಹೇಳಿ ಇದನ್ನು ನೋಡಿದ್ದೀರಾ, ಬಟ್ ಇದರಲ್ಲಿ ಇರೋ ಮೆಸೇಜ್ ಇಷ್ಟೇ, ಟೈಮ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಇವಾಗೊಂದು ಒಳ್ಳೊಳ್ಳೆ ವಿಡಿಯೋ ಮಕ್ಕಳಿಗೆ ಯಾವ ರೀತಿ ಇದರಿಂದ ಹೊರಗಿರಬೇಕು ಅನ್ನೋದನ್ನು ಅವ್ರು ಇಂಟ್ರೊಡ್ಯೂಸ್ ಮಾಡ್ಬೋದು. ಮತ್ತು ಏಜ್ ಅಪ್ರಾಪ್ರಿಯೇಟ್ ಕಂಟೆಂಟ್ ಇರಬೇಕು. ಆ ಏಜ್ ಅಪ್ರಾಪ್ರಿಯೇಟ್ ಕಂಟೆಂಟಿಗೆ ಗೌರ್ಮೆಂಟು ಒಂದು ಸಮ್ ಕಂಟ್ರೋಲ್ನ ತೊಗೊಂಬರ್ಬೇಕು ಸರ್. ಮತ್ತು ನಮ್ಮ ಮನುಷ್ಯನ ತುಂಬ ಅತಿ ಪ್ರಿಯ ಫ್ರೆಂಡ್ ಯಾರು ಅಂತಂದರೆ ನಾಯಿ, ಬೆಕ್ಕು, ಹಸು, ಕರು, ಇದ್ರ ಜೊತೆ ಮಕ್ಕಳನ್ನ ಬೆರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಪೋಷಕರಾದಂಥವ್ರು. ಆ ನಾಯಿ, ಬೆಕ್ಕು ಇದ್ರ ಜೊತೆ ಎಲ್ಲ ಇದ್ದಾಗ ಮಕ್ಳಿಗೆ ಅನಿಸುತ್ತೆ, ಓ ಎಷ್ಟು ಚೆನ್ನಾಗಿದೆ, ಅದು ನನ್ನ ಜೊತೆ ಆಟ ಆಡ್ತಾ ಇದೆ, ನನ್ನ ಜೊತೆ ಒಂದು ಬಾಂಧವ್ಯ ಕ್ರಿಯೇಟ್ ಮಾಡ್ಕೊತಾ ಇದೆ ಅಂತ ಗ್ಯಾಜೆಟಿಂದ ಸ್ವಲ್ಪ ದೂರ ಇರ್ತಾರೆ. ವೈಫೈ ಪಾಸ್ವರ್ಡ್ನ ಚೇಂಜ್ ಮಾಡ್ತಾ ಇರಿ. ಒಂದು ಪನಿಷ್ಮೆಂಟ್ ಇವಾಗ ಎಷ್ಟೊಂದು ಜನ ಪೇರೆಂಟ್ಸ್ ಕೊಡ್ತಾರೆ, ಮಾತು ಕೇಳಲಿಲ್ವಾ, ಮಾರ್ಕ್ಸ್ ಕಡಿಮೆ ಆಯ್ತಾ, ವೈಫೈ ಪಾಸ್ವರ್ಡ್ ಕೊಡೋದಿಲ್ಲ ಅಂತ. ಆಮೇಲೆ ಒಂದಷ್ಟು ಆದಮೇಲೆ ಕೊಡ್ತಾರೆ, ಬಟ್ ಚೇಂಜ್ ಮಾಡ್ತಾರೆ. ಇನ್ನೊಂದು, ಸ್ಕೂಲ್ನಲ್ಲಿ ನ್ಯೂಸ್ ಪೇಪರ್ ಇನ್ ಎಜುಕೇಷನ್ ಅಂತ ಕರೀತಾರಲ್ಲ, ಅದನ್ನು ಸ್ವಲ್ಪ ಸ್ಟ್ರಿಂಜೆಂಟಾಗಿ ಫಾಲೋ ಮಾಡಿದ್ರೆ ಒಳ್ಳೆಯದು. ಮಕ್ಳಿಗೆ ಹೇಳ್ಕೊಡ್ಬೇಕು, ಜೀವನದಲ್ಲಿ ರಿಯಲ್ ಫ್ರೆಂಡ್ಸ್ ಮುಖ್ಯ ಹೊರತಾಗಿ ರೀಲ್ ಫ್ರೆಂಡ್ಸ್ ಎಲ್ಲಿರ್ತಾರೋ, ಏನು ಮಾಡ್ತಿರ್ತಾರೋ, ಅವ್ರು ಏನು ಐಡೆಂಟಿಟಿ ಕೊಡ್ತಾರೋ ಅದು ಗೊತ್ತಿರೋದಿಲ್ಲ. ರಿಯಲ್ ಫ್ರೆಂಡ್ಸ್ ಇರಬೇಕು. ಇದು ವಾಟ್ಸಾಪ್ನಲ್ಲಿ DP ಇವಾಗ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಆಗ್ತಾಯಿಲ್ಲ, ವಾಟ್ಸಾಪೇ ಮಾಡಿದೆ, ಮನೆಯಲ್ಲಿರೋ ನಾವು ಅದನ್ನೇನೂ ಮಾಡ್ತಾ ಇಲ್ಲ. ಸೊ ಮಕ್ಳಿಗೆ ಹೇಳಬೇಕು, ನಿಮ್ಮ ಮೊಬೈಲ್ನಲ್ಲಿ ನೀವೇನಾದರೂ ಫೋಟೋ ಹಾಕಿದ್ರೆ ಆ ಫೋಟೋ ಎಲ್ಲಿ ಬೇಕಿದ್ರೂ ಹೋಗ್ಬೋದು, ಸ್ವಲ್ಪ ಜಾಗೃತವಾಗಿ ಯೂಸ್ ಮಾಡಬೇಕು ಅಂತ. ಕೊನೆಯದೇನು ಅಂತಂದರೆ, ಸಿನಿಮಾ ಹಾಲ್ನಲ್ಲಿ ನೀವಾಗಲೇ ಕೇಳಿದ್ರಿ ಹೇಗೆ ಗೌರ್ಮೆಂಟು ಎಲ್ಲರೂ ಸೇರ್ ಮಾಡ್ಬೋದು ಅಂತ. ಸಿನಿಮಾ ಹಾಲ್ನಲ್ಲಿ ನೋ ಸ್ಮೋಕಿಂಗ್ ಹೇಳ್ತಾರೆ, ಡ್ರೈವ್ ಕೇರ್ಫುಲಿ ಅಂತ ಹೇಳ್ತಾರೆ, ನ್ಯಾಷನಲ್ ಆ್ಯಂಥಮಗೆ ನಿಂತ್ಕೊತೀವಿ. ಅದ್ರ ಜೊತೆಗೆ ಇದನ್ನು ಹೇಳಿ, ಯೂಸ್ ಗ್ಯಾಡ್ಜೆಟ್ಸ್ ಕೇರ್ಫುಲಿ, ಅವಾಯ್ಡ್ ಮಿಸ್ಯೂಸ್ ಆಫ್ ಗ್ಯಾಡ್ಜೆಟ್ಸ್. ಈ ಥರ ಕೆಲವೊಂದು ಗ್ಲೋಬಲ್ ಅಂದರೆ ಇಡೀ ಎಲ್ಲ ಕಡೆಯಿಂದ ಜಾಗೃತಿ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಎಲ್ಲ ಕಡೆಯಿಂದನೂ ಆಗಬೇಕು. ಮತ್ತು ಮಕ್ಕಳಿಗೆ ಅದೊಂದು ಸೇಫ್ ಝೋನ್ ಕ್ರಿಯೇಟ್ ಆಗಬೇಕು ಸರ್. ನಾನಿಲ್ಲಿ ಏನೇ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಹೇಳಬೇಕು ಅಂತ. ಯಾರೋ ಒಬ್ಬ ಹುಡುಗ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸ್ತಾನೆ, ನೀನು ನನಗೆ ಇದು ಹೇಳ್ದಲೇ ಹೋದರೆ ನಾನು ನೋಡು ಸ್ಕೂಲಿಂದ ಬಂದಮೇಲೆ ನಿನ್ನ ನೋಡ್ಕೊತೀನಿ, ಅಥವಾ ನಿನಗೆ ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ ಅಂತ. ಮಕ್ಕಳು ಧೈರ್ಯದಿಂದ ಬಂದು ಪೋಷಕರಿಗಾಗಲಿ ಅಥವಾ ಟೀಚರ್ಸಿಗಾಗಲಿ ಹೇಳ್ಕೊಡೋ ಅಂತಹ ಒಂದು ವಾತಾವರಣನ ಕ್ರಿಯೇಟ್ ಮಾಡಬೇಕು. ದಟ್ ಸೇಫ್ಟಿ ಇದ್ದರೆ ಮಕ್ಕಳು ಎಲ್ಲ ಹೇಳ್ಕೊತಾರೆ. ಆ ಥರ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಆದಷ್ಟು ಬೇಗ ಅದಕ್ಕೆ ಸ್ಟೆಪ್ಸ್ ತಗೊಂಡು ಆ ಮಗುನ ಇನ್ನಷ್ಟು ಸೇಫ್ ಇರಬೇಕು ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು. ಮರಿಯಾ ಮೇಡಮ್, ಈಗ ನಿಮ್ಮ ಕಡೆಯಿಂದ ಯಾವ ರೀತಿಯಾಗಿ ಹೋರಾಟ ಇರುತ್ತೆ ಅಂದರೆ ಮಕ್ಕಳ ಹಿತದೃಷ್ಟಿಯಿಂದ ನೀವು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀರಿ, ಹೇಗೆ? ನಾವು ಹೋರಾಟ ಮಾಡೋರು, ನಾವು ಸರ್ಕಾರ ಹತ್ರ ಒಂದೇ ಹೋರಾಟ ಮಾಡ್ತೀವಿ. Play area for children needs to increase, especially in a city like Bangalore. Every park, ಎಲ್ಲಿ ಪಾರ್ಕ್ ಇರಬೇಕು, ಎಲ್ಲಿ ಮಕ್ಕಳಿದ್ದಾರೆ, ಇವಾಗ ಮಕ್ಕಳು ಬಂದು ಹೋರಾಟ ಮಾಡ್ತಿದ್ದಾರೆ. ನಮ್ಮ ಪಾರ್ಕ್ ಇದೆ, ಒಂದು ಚಿಕ್ಕ ಪಾರ್ಕ್ ಪ್ಲೇ ಏರಿಯಾ ಇದೆ ಅವ್ರ ಮನೆ ಹತ್ರ, ಅವ್ರು ಕ್ರಿಕೆಟ್ ಆಡ್ಕೊಂಡಿರ್ತಾರೆ ಹುಡುಗರು ಪಾಪ. ಅದನ್ನು ಹೋಗ್ಬಿಟ್ಟು ಸರ್ಕಾರ ಅಲ್ಲಿ ಒಂದು ನಾವು BBMP ಟಾಯ್ಲೆಟ್ ಕಟ್ತೀವಿ, ಈ ಥರ ವಿಷಯಗಳು ಮಾಡ್ತಾರೆ. ಸೊ ದೀಸ್ ಥಿಂಗ್ಸ್, ಈ ವಿಷಯಗಳು ಸ್ವಲ್ಪ ಗಮನ ಹರಿಸ್ಬೇಕು ಸರ್ಕಾರ. ಬಿಕಾಸ್ ಪ್ಲೇ ಏರಿಯಾ ಇನ್ಕ್ರೀಸ್ ಮಾಡ್ಬೇಕು ನಾವು ಮಕ್ಕಳಿಗೆ. ಅದನ್ನು ಬಿಟ್ಟು ನೀವು ಪ್ಲೇ ಏರಿಯಾನ ಡಿಕ್ರೀಸ್ ಮಾಡ್ತಿದ್ದೀರಾ. ಪಾರ್ಕ್ಸ್ ನೀಡ್ಸ್ ಟು ಬಿ ಡೆವಲಪ್. ಒಂದು ಇವಾಗ ಎಕ್ಸಾಂಪಲ್, ಇಲ್ಲಿ ನಿಮ್ಮ ಝೀ ಸ್ಟುಡಿಯೋ ಇದೆ, ಇಲ್ಲಿಂದನೇ ಒಂದು 1 ಕಿಲೋಮೀಟರ್ ದೂರದಲ್ಲಿ RBNMS ಗ್ರೌಂಡ್ ಅಂತ ಇತ್ತು. ನಾವೆಲ್ಲ ಆಟ ಆಡಿದ್ವಿ RBNMS ಗ್ರೌಂಡಲ್ಲಿ, ಗಿಲ್ಲಿ ದಂಡ ಆಡ್ತಿದ್ವಿ, ನಾವೆಲ್ಲ ಕ್ರಿಕೆಟ್ ಆಡ್ತಿದ್ವಿ. ಇವಾಗ RBNMS ಗ್ರೌಂಡ್ ಹಾಫ್ ಸೇಲ್ ಆಗಿಬಿಟ್ಟಿದೆ, ಒಬ್ರಿಗೆ ಯಾರೋ ಇದಕ್ಕೆ ಮಾಡಿ ಕೊಟ್ಬಿಟ್ಟಿದ್ದಾರೆ, ಹಾಫ್ ಬಂದು for other purposes they use. If children around that locality, a complete locality, ಒಂದು 5-6 ಕಿಲೋ, ಒಂದು 2 to 3 ಕಿಲೋಮೀಟರ್ಸ್ ಅಲ್ಲಿರೋ ಮಕ್ಕಳು ಆಟ ಆಡಬೇಕು. ಸೈಕಲ್ ತಗೊಂಡು ಓಡಾಡ್ತಾ ಇದ್ವಿ ನಾವು. ಪೇ ಮಾಡಿ ಸೈಕಲ್ 1 ಅವರ್ಗೆ ಇಷ್ಟು ಅಂತ ಪೇ ಮಾಡಿಬಿಟ್ಟು ಆ ಸೈಕಲ್ ತಗೊಂಡು ಓಡಾಡೋರು ನಾವೆಲ್ಲ. ಆ ಥರ ವಿಷಯಗಳು ಇಲ್ವೇ ಇಲ್ಲ ಇವಾಗ. ಮಕ್ಕಳಿಗೆ ಗೊತ್ತೇ ಇಲ್ಲ ಆ ಥರ ವಿಷಯಗಳು ಇದೆ ಅಂತ. ಯು ಕ್ಯಾನ್ ಸ್ಪೆಂಡ್ ಮನಿ ಆ್ಯಂಡ್ ಯು ಕ್ಯಾನ್ ಪ್ಲೇ ಲೈಕ್ ದಿಸ್ ಅಂತ ಆ ವಿಷಯಗಳು ತಿರ್ಗಾ ವಾಪಸ್ ಬರಬೇಕು. ನಾವೆಲ್ಲ ಹೆಂಗೆ ಬೆಳೆದಿದ್ದು ಆ ಥರ ವಿಷಯಗಳು ನಾವು ಆ್ಯಸ್ ಪೋಷಕರು ಎನ್ಕರೇಜ್ ಮಾಡಬೇಕು ಮಕ್ಕಳನ್ನ. ಆ್ಯಂಡ್ ಆ್ಯಸ್ ಪೇರೆಂಟ್ಸ್ ಅವರೇ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಆ್ಯಸ್ ಪೇರೆಂಟ್ಸ್ ರೀಡಿಂಗ್ ಎನ್ಕರೇಜ್ ಮಾಡಬೇಕು ಪೇರೆಂಟ್ಸ್ ಮನೆಗಳಲ್ಲಿ. ಆ್ಯಂಡ್ ಸ್ಕೂಲ್ಗಳಲ್ಲಿ ಮಾರಲ್ ಸೈನ್ಸ್ ಸಬ್ಜೆಕ್ಟ್ಸ್ ಯೂಸ್ ಟು ಬಿ ದೇರ್. ನಾವೆಲ್ಲ ಐ ಡೋಂಟ್ ನೋ ಇಫ್ ಇಟ್ ಇಸ್ ಸ್ಟಿಲ್ ದೇರ್. ಮಾರಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ದಿಸ್ ನೀಡ್ಸ್ ಟು ಬಿ ಸ್ಪೆಸಿಫಿಕ್ಲಿ ಮೆನ್ಷನ್ಡ್. ಟೀಚರ್ಸ್ ಹೇಳಬೇಕು ಹೌ ಇಂಪಾರ್ಟೆಂಟ್ ಇಟ್ ಈಸ್ ಆ್ಯಂಡ್ ವೇರ್ ಟು ಡ್ರಾ ಅ ಲೈನ್ ವೆನ್ ಯು ಗಿವನ್ ಅ ಫೋನ್. ನಿಮ್ಮ ಮನೇಲಿ ಫೋನ್ ಕೊಟ್ಟರು ನೀವು ಎಲ್ಲಿ ಅದ ಲೈನನ್ನು ಡ್ರಾ ಮಾಡಬೇಕಂತ ಆ ಒಂದು ಎನ್ಕರೇಜ್ಮೆಂಟ್ ಸ್ಕೂಲಲ್ಲಿ ನಡಿಬೇಕು. ಲಾಸ್ಟ್, ಸರ್ಕಾರ ಆ್ಯಂಡ್ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ನೀಡ್ಸ್ ಟು ಟೇಕ್ severe action on people, elderly people like us who's using phone when driving and riding. Severe punishment ನೀವು ಮಾಡಿದ್ರೆ 18 ವಯಸ್ಸು ಹುಡುಗರು 16 ವಯಸ್ಸು ಹುಡುಗರು ಫೋನ್ ತಗೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾರೆ, ಆಕ್ಸಿಡೆಂಟ್ ಆಗ್ತಾರೆ,
ದೇ ಡೈ, ದೇ ಲೂಸ್ ದೇರ್ ಲೈಫ್. ಸೊ ಎಲ್ಲರೂ ಎವ್ರಿಬಡಿ ಈಕ್ವಲಿ ಒಂದು ಮೌಲ್ಯಗಳನ್ನ ಮಕ್ಕಳಲ್ಲಿ ಅವರು ಮೂಡಿಸ್ಬೇಕು, ಒಳ್ಳೆ ಒಳ್ಳೆ ಮೌಲ್ಯಗಳು ಅಂದ್ರೆ ಸುಳ್ಳು ಹೇಳಬಾರ್ದು. ಆಮೇಲೆ ಮನೆಯಲ್ಲಿ ಬಂದಾಗ ಯಾವಾಗ ನಾವು ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಮಕ್ಕಳಲ್ಲಿ ಹೇಳ್ಕೊಡ್ತೀವೋ, ಮಕ್ಕಳು ಮನೆಗೆ ಬಂದ್ಬಿಟ್ಟು ನೀನು ಹೇಳೋದೊಂದು ಮಾಡೋದು ಇನ್ನೊಂದು ಅಂತ ಮಾಡೋದಿಲ್ಲ. ಆವಾಗ ಪೋಷಕರು ಮುಟ್ಟಬೇಡ ಮೊಬೈಲ್ನ ಅಂತಂದ್ರೆ ಫಾಲೋ ಮಾಡೋದಕ್ಕೂ ಪ್ರಯತ್ನ ಪಡ್ತಾರೆ. ಶಶಿಧರ್ ಸರ್, ಕ್ವಿಕ್ ಆಗಿ ಕೊನೆಯದಾಗಿ ಏನು ಹೇಳ್ತೀರಿ? ಸರಿ, ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳ ರಕ್ಷಣೆ ಮಾಡೋದೇ ಆಯೋಗದ ಒಂದು ಮೋಟೋ ಇದೆ. ಆ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಯತ್ನಗಳು ಮಾಡಲಿಕ್ಕೆ ಸಾಧ್ಯ ಇದೆ, ಎಲ್ಲ ಇದರಲ್ಲಿ ಶಾಲೆ ಇರ್ಬೋದು, ಸಮುದಾಯ ಇರ್ಬೋದು, ಮತ್ತು ಶಿಕ್ಷಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೊಂದಿಗೆ ಸೇರಿಕೊಂಡು ಏನೆಲ್ಲ ಮಕ್ಕಳಿಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಈ ಆನ್ಲೈನ್ ವ್ಯವಸ್ಥೆಯಿಂದ, ಅದೆಲ್ಲ ರೀತಿಯ ಆಲೋಚನೆಗಳು, ಆಯಾಮಗಳನ್ನು, ಅವಲೋಕನಗಳನ್ನು ಸಭೆ ಮಾಡುವ ಮೂಲಕ, ಚಿಂತನೆ ಮಾಡುವ ಮೂಲಕ ಯೋಜನೆ ಮಾಡಿಕೊಂಡು ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ನಮ್ಮ ಆಯೋಗ ಸಜ್ಜಾಗಿದೆ. ಮುಂದಿನ ಕೆಲವೇ ತಿಂಗಳಲ್ಲಿ ಈ ಕಾರ್ಯ ನಾವು ಮಾಡ್ತೀವಿ, ಮಕ್ಕಳ ರಕ್ಷಣೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಸರ್. ಎಸ್ ಓಕೆ, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೀಗ ಮೊಬೈಲ್ ಬಳಕೆಯಿಂದ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ. ಅದರ ಜೊತೆಗೆ ಪ್ರಮುಖವಾಗಿ 18 ವರ್ಷದ ಒಳಗಿನ ಹುಡುಗರೇನಿರ್ತಾರಲ್ಲ, ಹುಡುಗರು ಆಗಿರ್ಬೋದು, ಹುಡುಗಿಯರಾಗಿರ್ಬೋದು, ಅವರಿಗೆ ಮೊಬೈಲ್ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ 18 ವರ್ಷ ತನಕ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಏನಿರುತ್ತೆ ಅದನ್ನು ಓದಿದರೆ ಸಾಕು, ಅದರಲ್ಲೇ 100ಕ್ಕೆ 100 ನೀವು ರ್ಯಾಂಕ್ ಪಡಿಬಹುದು, 100ಕ್ಕೆ 100 ಅಂಕ ಬರುತ್ತೆ. ಬಟ್ ಹಾಗಾಗಿ ಮುಂದಿನ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಕೂಡ ಹೆಚ್ಚು ಗಮನ ಕೊಡಲಿಕ್ಕೆ ಮುಂದಾಗ್ತಾ ಇದೆ. ಸೊ ಹಂಗಾಗಿ ಇದರ ಬಗ್ಗೆ ಏನಾದರೂ ಹೊಸ ನಿಯಮ, ಕಾನೂನನ್ನು ಅಥವಾ ರೂಲ್ಸನ್ನು ಜಾರಿಗೆ ತಂದು ಈ ರೀತಿಯ ಪ್ರಕರಣಗಳನ್ನು ಕಡಿವಾಣ ಹಾಕಿದರೆ ಒಳ್ಳೆಯದು. ಅದರ ಜೊತೆಗೆ ಪೋಷಕರು ಕೂಡ ಭಾಳ ಅಂದರೆ ಭಾಳ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಸೊ ಯಾಕಂದರೆ ಮೊಬೈಲ್ನ ಕೊಟ್ಬಿಟ್ಟು ತಮ್ಮ ಕೆಲಸವನ್ನು ತಾವು ಬ್ಯುಸಿ ಇರ್ತೀರಿ, ಆದರೆ ಮಕ್ಕಳು ಆ ಮೊಬೈಲ್ ಏನು ನೋಡ್ತಿರ್ತಾರೆ, ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಬೆರೀತಿದ್ದಾರೆ ಅನ್ನೋದು ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.